ओम शांति, ओम शांति। आज बाबा भगवान और भाग्य कितनी बड़ा खजाना, स्वयं भगवान द्वारा भाग्य विधाता हर समय का भाग्य देने कैसे नोंदा हुआ है। ये ड्रामा में बात अमृत वेला भी बाबा कहते कितना बड़ा भाग्य जो भगवान उठाता है, भगवान बुलाता है, आवाहन करता है, सोने नहीं देता है। क्लास का भाग्य स्वयं भगवान पढ़ाता, कर्म के समय साथ निभाता, सारा दिन रात सोने तक बाबा जो भी करता है वो सब कुछ हम लेते हैं, अनुभव करते हैं। ये इम्पोर्टेंट बात है। अगर बाबा से संबंध की कमी है तो हर बात में थक जाते हैं। बाबा ಏನು ಹೇಳ್ತಿದ್ದಾರೆ, ಭಗವಾನ್ ಅವ್ರ ಭಾಗ್ಯ, ಭಗವಂತ ನಾನು ಬಂದಿರೋದೇ ಕೆಳಗಡೆ ಭಾಗ್ಯ ವಿಧಾತ, ನೀವು ಮಕ್ಕಳ ಭಾಗ್ಯ ಜನ್ಮ ಜನ್ಮಾಂತರಕ್ಕೆ ಮಾಡಿಕೊಡ್ಲಿಕ್ಕೋಸ್ಕರ ಇಷ್ಟು ದೊಡ್ಡ ಭಾಗ್ಯವನ್ನು ನೀವು ಮಕ್ಕಳು ಯಾವ ತರಹ ಅನುಭವ ಮಾಡ್ತಾ, ಭಾಗ್ಯದ ಖುಷಿ ನಶೆ ಎಷ್ಟಿದೆ, ನಿಮ್ಮ ಭಾಗ್ಯ ಕಾಣ್ತಿದೆಯಾ? ಏಕೆಂದರೆ ಇಡೀ ಕಲ್ಪದ ಭಾಗ್ಯ ಅಂತೂ ಇದ್ದೇ ಇದೆ. ಬಟ್ ಆದರೆ ಈ ಸತ್ಯುಗದ 2 ಯುಗಗಳ ಭಾಗ್ಯಕ್ಕಿಂತ ಸರ್ವಶ್ರೇಷ್ಠ ಭಾಗ್ಯ ಸಂಗಮ ಯುಗದ್ದು. ಯಾಕೆ? ಸ್ವಯಂ ಭಗವಂತ ನಮಗೆ ಅಮೃತ ವೇಳೆಯಿಂದ ಬಾಬಾ ಹೇಳ್ತಾರೆ, ನಾನು ಬಂದು ಎಬ್ಬರಿಸ್ತೀನಿ, ನೀವು ಆ ಕಡೆಯಿಂದ ಈ ಕಡೆ ತಿರ್ಕೊಂಡ್ರದು ಬೇರೆ ವಿಷಯ. ನಾನು ಕರಿತೀನಿ, ನಾನು ಆವಾಹನೆ ಮಾಡ್ತೀನಿ, ನಾನು ಎಲ್ಲ ಮಾಡ್ತಿದ್ದೀನಿ ನಿಮಗೆ. ಬಟ್ ಆ ಭಾಗ್ಯದ ಅನುಭವ ನೀವು ಎಷ್ಟು ಮಾಡ್ತಿದ್ದೀರಾ, ಅದು ಸೋ ಇಂಪಾರ್ಟೆಂಟ್. ಕ್ಲಾಸಿನ ಭಾಗ್ಯ ನಾನು ಸ್ವಯಂ ಓದಿಸ್ತೀನಿ. ಬಾಬಾ ಅವ್ರು ಯಾರನ್ನೂ ಕಳಿಸ್ಲಿಲ್ಲಲ್ಲ, ತಾನು ಬಂದು ಓದಿಸ್ತಿದ್ದಾರೆ, ತಾನು ಎಲ್ಲ ಮಾಡ್ತಿದ್ದಾರೆ ಅಂದಾಗ ನಾನು ಬಾಬೂರಿಂದ ಎಷ್ಟು ತಗೋತಿದ್ದೀನಿ. ಇಡೀ ದಿನದಲ್ಲಿನೂ ಎಲ್ಲ ಸಂಬಂಧಗಳ ಜೊತೆ ಇದ್ದು ರಾತ್ರಿ ಮಲಗುವವರೆಗೆ ಬಾಬಾ ಹೇಳ್ತಾರೆ, ಮಲಗುವಾಗ್ಲೂ ಮೇ ಲೋರಿ ದೇತಾ ಮೀಟೆ ಬಚ್ಚೆ ಪ್ಯಾರೆ ಬಚ್ಚೆ. ನನ್ನ ಮಡಿಲಲ್ಲಿ ಬಂದು ಯಾರು ಮಲಗ್ತಿರೋ ಅವರೆಲ್ಲ ಸುಸ್ತು ಸಮಾಪ್ತಿ ಆಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಯೋಗಯುಕ್ತರಾಗಿರೋರಿಗೆ ಸುಸ್ತೇ ಆಗಲ್ಲ. ಬಾಬಾ ಹೇಳ್ತಾರಲ್ಲ, ಚಾಯ್ ನೀವು 50 ಕಿಲೋಮೀಟ್ರ್ ನಡೀರಿ ಅಥವಾ ಇಡೀ ದಿನ ಕಾರ್ಯ ಮಾಡಿರಿ, ಹಾರ್ಡ್ ವರ್ಕಿಂಗ್. ಬಟ್ ರಿಯಲ್ಲಾಗಿ ಯಾರು ಮನಸ್ಸಿಂದ ಯೋಗಯುಕ್ತವಾಗಿ ಮಾಡ್ತಾರೆ ಅವ್ರಿಗೆ ಸುಸ್ತಾಗಂಗಿಲ್ಲ. ಜಾನಕಿ ದಾದಿ ಹೇಳೋರಲ್ಲ, ಯಾರು ಮಾಡ್ತಾರೆ ಅವ್ರ ಭುಜಗಳಿಗೆ, ಅವ್ರ ಇಡೀ ಶರೀರಕ್ಕೆ ಬಾಬಾ ಸಕಾಶ ಕೊಡ್ತಾರೆ. ಮನಸ್ಸಿಲ್ಲದೆ ಮಾಡಿದಾಗ, ಜಬರ್ದಸ್ತಿ ಮಾಡಿದಾಗ ಸುಸ್ತುಗಳು, ಆ ಕತೆ ಈ ಕತೆ ಎಲ್ಲ ಕತೆಗಳು ಬರುತ್ತೆ, ನೆಪಗಳ ಕತೆ.
ಅದರಿಂದ ನೋಡ್ಕೊಳ್ಬೇಕು ನಾನು ಏನು ಮಾಡ್ತಿದ್ದೀನಿ, ನನ್ನ ಮನೋವೃತ್ತಿ ಹೆಂಗಿದೆ. ಇಡೀ ಭಾಗ್ಯ ಆಗೋದೇನೆ ಭಾವನೆಯ ಮೇಲೆ. ಭಾವನಾ ಕಾ ಬಾಡ ದೇತಾ ಹೈ ಭಗವಾನ್. ಸೊ ಭಾಗ್ಯದ ಹಿಂದೆ ವೃತ್ತಿ ಬರೀ ಸಂಕಲ್ಪ ಅಲ್ಲ ಮೇಲ್ಮೇಲೆ ಬಾಬನ ಸೇವೆ ಅಂತ. ಬಟ್ ನನ್ನ ವೃತ್ತಿಯಲ್ಲಿ ಏನಿದೆ, ಎಷ್ಟು ಖುಷಿ ಇದೆ, ಅದನ್ನು ನಾನು ನೋಡ್ಕೋಬೇಕಲ್ವಾ. ರಿವೈಸ್ ಡೇಟ್ 7/3/88. ಭಾಗ್ಯವಾನ್ ಬಚ್ಚೋं के ಶ್ರೇಷ್ಠ ಭಾಗ್ಯ की ಲಿಸ್ಟ್. ಭಾಗ್ಯವಾನ್ ಮಕ್ಕಳ ಶ್ರೇಷ್ಠ ಭಾಗ್ಯದ ಲಿಸ್ಟ್. आज भाग्य विदाता बाप दादा अपने भाग्यवान बच्चों को देख रहे हैं. हर एक ब्राह्मण बच्चे का भाग्य दुनिया की आत्माओं से भाग्य दुनिया की सभी आत्माओं से क्या है, धारणा आत्माओं में से अति श्रेष्ठ है. आप हर एक ब्राह्मण बच्चे का धारणा दुनिया वालों से अति श्रेष्ठ है. बड़ी श्रेष्ठ है इला, क्योंकि हर एक ब्राह्मण आत्मा कोटों में से कोई और कोई में भी कोई है. कोई 550 करोड़ आत्माएं और आप कहाँ, ಈಗಂತೂ 7.5 करोड़ ಅಲ್ಲ, और कहाँ आप ब्राह्मणों का छोटा सा संसार. ಇವತ್ತು ಭಾಗ್ಯ ವಿಧಾತ ತಂದೆ ತನ್ನ ಭಾಗ್ಯವಂತ ಮಕ್ಕಳನ್ನು ನೋಡ್ತಿದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಎಲ್ಲ ಪ್ರಪಂಚದ ಮನುಷ್ಯಾತ್ಮರಿಗಿಂತ ಸರ್ವಶ್ರೇಷ್ಠ ಧಾರಣೆಯಲ್ಲಿರ್ತಕ್ಕಂಥವ್ರು. ಮನುಷ್ಯರಿಗೆ ಧಾರಣೆನೇ ಗೊತ್ತಿಲ್ಲಲ್ಲ, ಇನ್ನು ಶ್ರೇಷ್ಠ ಧಾರಣೆ ಹೆಂಗೆ ಮಾಡ್ತಾರವರು. ಎಲ್ಲಿ 7.5 ಕೋಟಿ ಆತ್ಮಗಳು, ಎಲ್ಲಿ ಬ್ರಾಹ್ಮಣರ ಚಿಕ್ಕ ಪ್ರಪಂಚ. ಆಗ ಬಾಬಾ 5.5 ಕೋಟಿ ಅಂದರು. 88ರಿಂದ 21ಕ್ಕೆ ಬರೋ ಅಷ್ಟೊತ್ತಿಗೆ ಇನ್ನು 200 ಕೋಟಿ ಮನುಷ್ಯಾತ್ಮರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ನೋಡ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಉನೋಂಕಿ ಅಂತರ್ ಮೇ ಆಪ್ ಕಿತ್ನೆ ತೋಡೆ ಹೋ. ಇಷ್ಟು ಆತ್ಮಗಳಲ್ಲಿ 9 ಲಕ್ಷ, 50 ಲಕ್ಷನೂ ಇಲ್ಲ, 25 ಲಕ್ಷನೂ ಇಲ್ಲ, 10 ಲಕ್ಷನೇ ಇಟ್ಕೊಳ್ರಿ. ಎಷ್ಟು ಕಡಿಮೆ ಇದ್ದೀರಾ. इसलिए अज्ञानी अनजान आत्माओं के अंतर में आप सभी ब्राह्मण श्रेष्ठ भाग्यवान हो. बाप दादा देख रहे कि हर एक ब्राह्मण के मस्तक पर भाग्य की रेखा बहुत स्पष्ट तिलक के समान चमक रही. क्या है? तो ಬಾಬಾ ಹೇಳ್ತಿರೋದು ಅಂದರೆ ಜ್ಞಾನಿ ಅಜ್ಞಾನಿಗೆ ಹತ್ತರದಲ್ಲಿ, ಜ್ಞಾನ ಯಾರಿಗಿಲ್ಲೋ ಅಂಜಾನ ಆತ್ಮಗಳು, ಅಜ್ಞಾನಿ ಆತ್ಮಗಳ ಅಂತರದಲ್ಲಿ ನೀವು ಬ್ರಾಹ್ಮಣರು ಎಷ್ಟು ಶ್ರೇಷ್ಠ ಭಾಗ್ಯವಂತರು. ಬಾಬಾ ಇವತ್ತು ಪ್ರತಿಯೊಬ್ಬ ಬ್ರಾಹ್ಮಣನ ಮಸ್ತಕದಲ್ಲಿ ಭಾಗ್ಯದ ರೇಖೆಯನ್ನು ಭಾಳ ಸ್ಪಷ್ಟ ತಿಲಕದ ಸಮಾನ ಹೊಳಿತಾ ಇರೋದನ್ನು ನೋಡ್ತಿದ್ದಾರೆ. ಭಾಗ್ಯಕ್ಕೆ ರೇಖಾ ಮಸ್ತಕದಲ್ಲೇ ತಾನೇ ನೋಡಲಾಗುತ್ತೆ ಅಂದಾಗ ತಂದೆ ನೋಡ್ತಿದ್ದಾರೆ ಪ್ರತಿಯೊಬ್ಬರ ಮಸ್ತಕದಲ್ಲಿ ಯಾವ ಲೆವೆಲಲ್ಲಿ ಹೊಳಿತಿದೆ. ಟಿಮ್ ಅಂತಿದೆಯಾ, ಜೋರಾಗಿದೆಯಾ, ಸದಾ ಇದೆಯಾ, ಯಾವಾಗಲೂ ಒಂದು ಸಾರಿ ಹೊಳಿತಾ ಆಗ್ಬಿಟ್ಟು ಆಮೇಲೆ ಉಫ್ ಆಗಿಬಿಡುತ್ತಾ ಬಲೂನ್ ಥರ. हद के ज्योतिषी हाथों की रेखा देखते हैं, लेकिन यहाँ दिव्य ईश्वरीय भाग्य की रेखा हर एक के मस्तक पर दिखाई देती है. जितना श्रेष्ठ भाग्य उतना भाग्यवान बच्चों का मस्तक सदा अलौकिक लाइट से चमकता हुआ रहता है. भाग्यवान बच्चों की और निशानियां क्या दिखाई देंगा. ಮೂಲ ಮಾತೇನು, ಮಿತವಾದ ಜ್ಯೋತಿಷಿಗಳು ಹಸ್ತರೇಖೆ ನೋಡ್ತಾರೆ ಮನುಷ್ಯರದೆಲ್ಲ.
ಈಗೆಲ್ಲ ಕೆಲವರು ಮಸ್ತಕ ರೇಖೆಗಳನ್ನು ನೋಡ್ತೀವಿ, ಫೇಸ್ ನೋಡಿ ಹೇಳ್ತೀವಿ ಅಂತಾರೆ. ಬಾಬಾ ಹೇಳ್ತಿರೋದು ಇಲ್ಲಿ ಈಶ್ವರೀಯ ದಿವ್ಯ ಭಾಗ್ಯ, ಇದು ಸ್ವಯಂ ಡೈರೆಕ್ಟ್ ಭಗವಂತ ಕೊಡ್ತಕ್ಕಂಥ ಭಾಗ್ಯ ಏನಿದೆ, ಇದನ್ನ ನಾನು ಮಸ್ತಕದಲ್ಲಿ ನೋಡ್ತಾ ಇದ್ದೀನಿ ಮಕ್ಕಳೇ ಅಂತಿದ್ದಾರೆ ಬಾಬೂರು. ಏನು ನೋಡ್ತಿದ್ದಾರೆ ಮಸ್ತಕದಲ್ಲಿ ಅಂದರೆ ಸದಾ ಅಲೌಕಿಕ ಲೈಟ್ ಹೊಳಿತಾ ಇರುತ್ತೆ. ಭಾಗ್ಯವಂತ ಮಕ್ಕಳ ಚಿಹ್ನೆ ಏನು ಕಂಡು ಬರ್ತಿದೆ? ಸದಾ ಮುಖ ಪರ್ ಈಶ್ವರೀಯ ರೂಹಾನಿ ಮುಸ್ಕುರಾಹಟ್ ಅನುಭವ ಹೋಂಗಿ. ಸದಾ ಮುಖದಲ್ಲಿ ಏನಿದೆ? ಈಶ್ವರೀಯ ಮುಗುಳ್ನಗೆ ಏನಿದೆ, ಒಳಗಿನ ಖುಷಿ, ತೃಪ್ತಿ, ನಾನು ಯಾರನ್ನು ಪಡ್ಕೋಬೇಕಾಗಿತ್ತು ಪಡ್ಕೊಂಡ್ಬಿಟ್ಟೆ ಅನ್ನೋದು. ಅಂಡ್ ಬಾಬಾ ಅವಿನಾಶಿ ಶಕ್ತಿಗಳ ಒಂದು ದೊಡ್ಡ ಫೌಂಟೇನ್, ಓಯಸಿಸ್. ಬಾಬಾವ್ರ ನೆನಪಲ್ಲಿ ಇದ್ದವರ ಶಕ್ತಿ ಎಷ್ಟಿರ್ಬೋದು, ಆತ್ಮದ ಶಕ್ತಿ ಎಷ್ಟಿರುತ್ತೋ ಶರೀರದಲ್ಲಿ ಆ ಶಕ್ತಿ ಕೆಲಸ ಮಾಡುತ್ತದೆ. ಖುಷಿ ಇದ್ದಾಗ ನೋಡಿ ಏನು ಎಷ್ಟು ಮಾಡಿದ್ರು ಗೊತ್ತೇ ಆಗಲ್ಲ, ಖುಷಿ ಇಲ್ದಾಗಲೇ ಎಲ್ಲ ಬಂದ್ಬಿಡ್ತದೆ ಅಲ್ವಾ. भाग्यवान के नयन अर्थात दिव्य दृष्टि किसी को भी सदा खुशी की लहर उत्पन्न कराने के निमित्त बनती है. जिसको दृष्टि मिलेंगी वो रूहानियत का, रूहानी बाप का, परमात्म याद का अनुभव करेंगे. ತಂದೆ ಹೇಳ್ತಿರೋದು ಯಾರ ದೃಷ್ಟಿಯಲ್ಲಿ, ದೃಷ್ಟಿನೂ ಸಣ್ಣದು, ಮನುಷ್ಯರ ಥರ ನಮ್ಮ ದೃಷ್ಟಿ ಎಲ್ಲ, ಬಾಬೂರು ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ದಿವ್ಯ ದೃಷ್ಟಿ ಅಂದರೆ ಥರ್ಡ್ ಐ ಆಫ್ ವಿಸ್ಡಮ್, ಜ್ಞಾನದ ನೇತ್ರ. ಸದಾ ನಾನು ಜ್ಞಾನದ ನೇತ್ರ ಉಪಯೋಗಿಸ್ತೀನ. ಫಸ್ಟ್ ಆಫ್ ಆಲ್ ಚರ್ಮದ ಕಣ್ಣು ಯೂಸ್ ಮಾಡ್ತೀನ. ಫಸ್ಟ್ ಚೆಕ್ಕಿಂಗ್, ಯಾರನ್ನೇ ನೋಡಿದಾಗ ಸೋ ಮನುಷ್ಯಾತ್ಮರ ರೂಪದಲ್ಲಿ ವ್ಯಕ್ತಿಯಾಗಿ ಯಾವಾಗ ನೋಡ್ತೀವಿ ಅಲ್ಲಿ ಏನೋ ಒಂದು ಹೆಚ್ಚು ಕಡಿಮೆಗಳು ಕಾಣ್ತದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಸದಾ ಅವರ ದೃಷ್ಟಿಯಲ್ಲಿ ಅದೇ ಆತ್ಮಗಳು ಖುಷಿ ಪಡೋಷ್ಟು ನಮ್ಮ ಸ್ಥಿತಿ ಇದೆಯಾ ನಮ್ಮನ್ನು ನೋಡಿ. ಈಗ ದಾದಿಗಳನ್ನು ನೋಡಿದ್ರೆ ಎಲ್ಲರಿಗೆ ಎಷ್ಟು ಖುಷಿ, ದೃಷ್ಟಿ ಕೊಡ್ಲಿ ದೃಷ್ಟಿ ಕೊಡ್ಲಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಸದಾ ಖುಷಿಯ ಅಲೆಗಳನ್ನು ತರ್ತಕ್ಕಂತಹ ವೈಬ್ರೇಷನ್, ದೃಷ್ಟಿ ಸೇ ಸೃಷ್ಟಿ ಅಲ್ವಾ. ಅನ್ಯರ ಜೀವನದಲ್ಲಿ ನಾನು ಖುಷಿಯನ್ನ ತರ್ತಕ್ಕಂತಹ ಕಾರ್ಯ ಮಾಡ್ತಿದ್ದೀನ. ಯಾರಿಗೆ ದೃಷ್ಟಿ ಸಿಗುತ್ತೆ ಅವರ ಆತ್ಮೀಯತೆಯ, ಆತ್ಮಗಳ ತಂದೆ ಪರಮಾತ್ಮನ ನೆನಪಿನ ಅನುಭವ ಮಾಡ್ತಾರೆ. ನಮ್ಮ ದೃಷ್ಟಿಯಲ್ಲಿ ಸದಾ ಬಾಬೂರ್ ನೆನಪು ಬರುತ್ತಾ ಅನ್ಯರಿಗೆ ಅಥವಾ ಇಲ್ವಾ ನಾವು ನೋಡ್ಕೊಳ್ಬೇಕು. ಮಸ್ತಕದ ತಿಲಕ ಎಷ್ಟು ಹೊಳಿತಿದೆ, ಅದರ ನಂತರ ದೃಷ್ಟಿಯಲ್ಲಿ ಏನಿದೆ ಇದನ್ನು ಕೇಳ್ತಿದ್ದಾರೆ ಬಾಬೂರು. ಮುಖದ ಮುಸ್ಕುರಾಹಟ್, ಟೋಟಲ್ ಮುಖದಲ್ಲಿ ಮೇನ್ ಇಂದ್ರಿಯಗಳಿದೆ, ಬಟ್ ಪ್ರತಿ ಇಂದ್ರಿಯದ ಪ್ರಭಾವ ಮುಖದ ಮೇಲಿರುತ್ತೆ. ಚಾಹೆ ಅದು ಕಣ್ಣಿರ್ಬೋದು, ನಾವು ಮಾತಾಡ್ತೀವ ಅಥವಾ ಕೇಳ್ತೀವ, ಇದು ಸೋ ಇಂಪಾರ್ಟೆಂಟ್. भाग्यवान आत्मा के संपर्क में हर एक आत्मा को हल्कापन अर्थात लाइट की अनुभूति होंगी. ब्राह्मण आत्माओं में भी नंबरवार तो अंत तक ही रहेगा, लेकिन निशानियां नंबरवार सभी भाग्यवान बच्चों की है, आगे और भी प्रत्यक्ष होती जाएंगी. आगे और भी प्रत्यक्ष होती जाएंगी. ಭಾಗ್ಯವಾನ್ ಆತ್ಮದ ಸಂಪರ್ಕ, ಸಂಬಂಧ ಸಂಪರ್ಕ ಹೆಂಗಿರುತ್ತೆ ಅಂತ, ಸದಾ ಆತ್ಮನನ್ನ ಹಗುರ ಮಾಡ್ತಕ್ಕಂಥ ಹಾಗೂ ಪರಮಾತ್ಮನ ಲೈಟಿನ ಅನುಭವ ಆಗುತ್ತೆ. ಒಂದು ಆತ್ಮ ಪ್ರಕಾಶದ ಆ ಲೈಟ್ ಅಂಡ್ ಲೈಟ್ ಅಂದರೆ ಹಗುರ. ಯಾಕೆ ಯಾರು ಈಗ ದಾದಿಗಳ ಬುದ್ಧಿಯಲ್ಲಿ ಏನಿತ್ತು, ಯಾವಾಗಲೂ ಎಲ್ಲ ಬಾಬಾ ಮಾಡಿಸ್ತಿದ್ದಾರೆ, ನಾನು ಅನ್ನೋ ಟ್ರೇಸ್ ಯಾವಾಗಿಲ್ಲ, ಆಗ ಸ್ವಯಂ ಹಗುರ ಅನ್ಯರಿಗೆ ಹಗುರ ಮಾಡೋಕ್ಕೆ ಸಾಧ್ಯ.
ಮತ್ತು ಬುದ್ಧಿಯಲ್ಲಿ ವೇಸ್ಟ್ ಅಥವಾ ವಿಕರ್ಮಗಳ ಹೊರೆ ಇಲ್ಲ ಆತ್ಮದ ಮೇಲೆ. ಅಲ್ಲಿಂದ ನಾನು ಹಳೆ ಸ್ವಭಾವ ಸಂಸ್ಕಾರಗಳ ಹಗುರತೆಯಲ್ಲಿ ಎಷ್ಟಿದ್ದೀನಿ ಅದ್ರ ಮೇಲೆ ನೋಡ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಬ್ರಾಹ್ಮಣ ಆತ್ಮಾओं में भी नंबरवार तो अंत तक ही रहेंगे, लेकिन निशानियां भी नंबरवार सभी भाग्यवान बच्चों की है, आगे और भी प्रत्यक्ष होती जाएंगी. ಬ್ರಾಹ್ಮಣ ಆತ್ಮಗಳು ನಂಬರ್ವಾರ್ ಅಂತ್ಯದವರೆಗೇನು. ಮೊನ್ನೇನು ಹೇಳಿದ್ರಲ್ಲ, ಕಿಸಿ ಕಿ ರಾಜಾ ಕಿ ಸಂಸ್ಕಾರ रहेंगे, ಕಿಸಿ ಕಿ ದಾಸಿ ಕಿ रहेंगे. ಅಧೀನತೆ ಎಲ್ಲದರಲ್ಲಿ, ದೇಹಾಭಿಮಾನದ ಅಧೀನತೆ, ಇಂದ್ರಿಯಗಳ ಅಧೀನತೆ, ಮನಸ್ಸು ಬುದ್ಧಿ ಸಂಸ್ಕಾರಗಳ ಅಧೀನತೆ. ಅಧೀನತೆ ಅನ್ನೋದು ನಮ್ಮನ್ನು ಹೆಂಗೆ ತಗೊಂಡೊಟ್ಟೋಗುತ್ತೆ ನೋಡ್ರಿ ಅಲ್ಲ, ಎಲ್ಲಿ ರಾಜ ಎಲ್ಲಿ ದಾಸ್ತಾಸಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನಂಬರ್ವಾರ್ ನ್ಯಾಚುರಲಿ ಸ್ಥಿತಿ ಹೆಂಗೆ ನಂಬರ್ವಾರ್, ಭಾಗ್ಯನೂ ನಂಬರ್ವಾರ್ ಆಗ್ಬಿಡುತ್ತೆ. ಇದೆಲ್ಲ ಅಂತ್ಯ ಬಂದಂಗೆ ಎಲ್ಲರ ಸ್ಥಿತಿಗತಿಯಲ್ಲಿ ನಾವೇನು ಅನ್ನೋದು ಪ್ರತ್ಯಕ್ಷ ಆಗ್ತಾ ಹೋಗುತ್ತೆ. अभी थोड़ा समय को आगे बढ़ने दो, थोड़े समय में जब अति और अंत्य दोनों ही अनुभव होगा तो चारों ओर अनजान आत्माएं हद के वैराग्य वृत्ति में आएंगे और आप भाग्यवान आत्माएं बेहद के वैराग्य वृत्ति के अनुभव में होगा. अभी तो दुनिया वालों में भी वैराग्य नहीं है. ಕೇಳ್ತಿದ್ದಾರೆ ಬಾಬಾ, ಇನ್ನು ಸ್ವಲ್ಪ ಸಮಯ ಹೋಗ್ತಾ ಈಗ ಎಲ್ಲಿ ಹೆಂಗೆ ಬಂದಿದೆ ಸಮಯ, ಫೈನಲ್ ಎಂಡ್ ಬಂದು ಕೂತಿದೆಯಲ್ಲ. ಸ್ವಲ್ಪ ಸಮಯದಲ್ಲಿ ಯಾವಾಗ ಅತಿ ಮತ್ತೆ ಅಂತ್ಯ ನೋಡ್ತಾರೆ, ಈಗೆಲ್ಲ ಎಕ್ಸ್ಟ್ರೀಮ್ಸ್ ಹೋಗ್ತಿದೆಯಲ್ಲ ಎಲ್ಲ ಹೆಚ್ಚು ಕಡಿಮೆಗಳು, ಆಗ 4-6 ಕಡೆ ವೈರಾಗ್ಯ ವೃತ್ತಿ ನೀವು ನೋಡ್ತಾ ಹೋಗ್ತೀರ ಎಲ್ಲ ವಿಶ್ವದ ಆತ್ಮಗಳಲ್ಲಿ. ಈಗ ಜಾಸ್ತಿ ಬ್ಲಡ್ ಶೆಡ್, ಜಾಸ್ತಿ ಹೆಚ್ಚು ಕಡಿಮೆಗಳು, ಈಗ ಪ್ರಾಕೃತಿಕ ವಿಕೋಪಗಳನ್ನು ಎಲ್ಲೆಲ್ಲಿ ಬಂದಿದೆ, ಮನುಷ್ಯರಿಗೆ ಎಷ್ಟು ದುಃಖ, ಎಷ್ಟು ಆದ್ರೂ ಎಷ್ಟು ವೈರಾಗ್ಯ ಬರ್ಬೇಕು, ಇನ್ನೂ ಬರಲಿಲ್ಲ. ಏನಕ್ಕೆ ಬಂದಿಲ್ಲ ವೈರಾಗ್ಯ? ಮನುಷ್ಯರಿಗೆ ಯಾಕೆ ಬರ್ತಿಲ್ಲ? ಬ್ರಾಹ್ಮಣರಿಗೆ ಸಂಘಟಿತ ರೂಪದಲ್ಲಿ ವೈರಾಗ್ಯ ಬಂದಿಲ್ಲ. ಇನ್ನು ಸಣ್ಣ ವಿಷಯದಲ್ಲಿ ಇನ್ನು ನಾನು ನಂದು ಅನ್ನೋದೇನಿದೆ ವ್ಯಾಮೋಹಗಳ ಭ್ರಮೆ, ಇದು ಬಿಡಲಿಲ್ಲ. ಯಾಕೆಂದರೆ ಇದನ್ನು ಬಾಬಾವರು ತುಂಬ ಶ್ರೇಷ್ಠವಾಗಿ ಹೇಳ್ಬಿಟ್ಟಿದ್ದಾರೆ, ಸುಮಾರು ಮುರುಳಿಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಹದ್ದಿನ ವೈರಾಗ್ಯ ಬರುತ್ತೆ. ಆ ದುಃಖ ನೋಡಿದಾಗ ಸ್ಮಶಾನ ವೈರಾಗ್ಯ ಅಂತಾರೆ ನೋಡಿ. ಅವ್ರ ಆ ಭಾಗ್ಯವಾನ್ ಆತ್ಮಾಯೇ ಹೆಂಗಿರ್ತೀರಾ, ಬೇಹದ್ಕೆ ವೈರಾಗ್ಯ ವೃತ್ತಿಗೆ ಅನುಭವ ಮೇ ಹೋಂಗೆ. ಲಾಸ್ಟಲ್ಲಿ ಎಲ್ಲರದು ಏನಿರುತ್ತೆ, ಯಾವಾಗ ಎಲ್ಲದೂ ಎಕ್ಸ್ಟ್ರೀಮ್ಸ್ ಅಂದಾಗ ಬಾಬಾ ಜ್ಞಾನ ಅಂತೂ ಕೊಟ್ಬಿಟ್ಟಿದ್ದಾರೆ, ಮಕ್ಕಳಿಗೆ ಮನೆಗೆ ಬರಬೇಕು, ಮುಗೀತು. ಅಂದರೆ ಬಹುಕಾಲದ ಬೇಹದ್ ವೈರಾಗ್ಯ ವೃತ್ತಿ ಇರೋರೇ ಅಂತ್ಯದಲ್ಲಿ ವೈರಾಗ್ಯ ವೃತ್ತಿಯಲ್ಲಿ ಬರ್ತಾರೆ. ಇಲ್ಲಾಂದರೆ ಬ್ರಾಹ್ಮಣರಲ್ಲಿನೂ ಆರಾಮಾಗಿ ನಡೆದು ಹಂಗೆ ಇದ್ದವ್ರಿಗೆ ಲಾಸ್ಟಲ್ಲಿನೂ ಅವ್ರದ್ದು ಅದ್ಕ ವೈರಾಗ್ಯ ಎಲ್ಲ ತುಂಬ ತನಿಗೆ ಕನೆಕ್ಟೆಡ್ ಹೆಚ್ಚು ಕಡಿಮೆಗಳು ಜಾಸ್ತಿ ನೋಡಿದಾಗ ಅಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ, ಅದರ ಅಲ್ಪ ಕಾಲಕ್ಕೇನೆ. ಈಗಂತೂ ಪ್ರಪಂಚದವ್ರ ವೈರಾಗ್ಯ ಮಿತವಾದ್ದು ಇಲ್ಲ, ಸ್ವಲ್ಪನೂ ಇಲ್ಲ. अगर थोड़ी बहुत रिहर्सल होती भी है तो और ही अलबेलेपन के नींद में सो जाते कि ये तो होता ही रहता है. लेकिन जब अति और अंत के नज़ारे सामने आएंगे तो स्वतः ही हद की वैराग्य वृत्ति उत्पन्न होगा और अति टेंशन अर्थात तनाव होने के कारण सभी का अटेंशन एक तरफ, किसके तरफ? एक बाप के तरफ जाएगा. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈಗೆಲ್ಲ ಏನಾಗ್ತಿದೆ, ಒಂದು ಸ್ವಲ್ಪ ರಿಹರ್ಸಲ್, ಆಗೆಲ್ಲ ಸ್ವಲ್ಪ ರಿಹರ್ಸಲ್ ಆಗಿ ನಿಂತ್ಕೊಳ್ತು. ಬಟ್ ಈಗ ಇಡೀ ವಿಶ್ವ ನೋಡಿದ್ರೆ ಹೆಂಗೆ ಬ್ರೇಕ್ ಡೌನ್ ಹೆಂಗೆ ಇದೆ, ಎಲ್ಲ ಡೆತ್ ಬೆಡ್ಡಲ್ಲಿ ಶುರುವಾಗಿದೆ, ಇನ್ನು ಫೈನಲ್ ಬರಲಿಲ್ಲ, ಅಲ್ಲಲ್ಲೇ ಅಂತಿಮ ಅತಿಗೆ ರೆಡಿ ಆಗ್ತಿದೆ. ಈಗ ಫಾಸ್ಟಾಗಿ ರೆಡಿ ಆಗ್ತಿದೆ.
ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು, ಯಾವಾಗ ಅಂತ್ಯದ ದೃಶ್ಯಗಳನ್ನು ನೋಡ್ತಾ ಹೋಗ್ತಾರೆ ಆಗ ಮಿತವಾದ ವೈರಾಗ್ಯ ವೃತ್ತಿ ಅವರಿಗೆ ಬರುತ್ತೆ. ಮತ್ತೆ ಅತಿಯಾದ ಟೆನ್ಷನ್ ಇರುತ್ತಲ್ಲ ಎಲ್ಲ ಕಡೆ, ಅವಾಗ ಭಗವಂತ ಅಂತ ಭಗವಂತನ ಕಡೆ ಗಮನ ಹೋಗುತ್ತೆ. उस समय सर्व आत्माओं की दिल से आवाज निकलेगा कि सबका रचयिता सभी का बाप एक है और बुद्धि अनेक तरफ से निकल क्या होगा, एक तरफ स्वतः ही जाएगा. ऐसे समय पर आप भाग्यवान आत्माओं की बेहद के वैराग्य वृत्ति की स्थिति स्वतः और निरंतर हो जाएगा. ಏನಾಗುತ್ತೆ, वैराग्य वृत्ति स्वतः और निरंतर हो जाएगा और हर एक के मस्तक से भाग्य की रेखाएं स्पष्ट दिखाई देगा. अभी भी श्रेष्ठ भाग्यवान बच्चों की बुद्धि में सदा क्या रहता है? ಭಾಗ್ಯವಾನ್ ಮಕ್ಕಳ ಚಿಹ್ನೆಯೇನು, ಏನಿರುತ್ತೆ ಅವ್ರ ಬುದ್ಧಿಯಲ್ಲಿ? ಭಗವಾನ್ ಅವ್ರ ಭಾಗ್ಯ ಎರಡು ಶಬ್ದ ಬಿಟ್ರೆ, ಅಂದರೆ ಅದರ ಸ್ವರೂಪ ಬಿಟ್ರೆ, ಬಾಬಾವರ ನೆನಪು ಮತ್ತೆ ತನ್ನ ಭಾಗ್ಯ ವಿಧಾತನ ಸರ್ವ ಪ್ರಾಪ್ತಿಗಳ ಖುಷಿ, ಅತೀಂದ್ರಿಯ ಸುಖ. ಬೇಹದ್ ವೈರಾಗ್ಯ ಅಂದ್ರೇನೆ ಈ ಜಗತ್ತಿಂದ ಯಾವ ಪ್ರಭಾವ ಇಲ್ಲ ಅಂತ ತಾನೆ, ಅಲ್ಲಿ ಬರೀ ಬಾಬನ ಪ್ರಭಾವ ತಾನೆ. ಇದು ಬಹುಕಾಲದ ಸ್ಥಿತಿ ಬೇಕು ತಾನೆ. ಸಾಕಾರ ಮುರುಳಿಯಲ್ಲಿ ಹೇಳ್ತಾರಲ್ಲ, ಉಸಿ ಟೈಮ್ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ನೈ ಹೋಗ. ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಭಗವಾನ್ ಅವ್ರ ಭಾಗ್ಯ ಅವ್ರ ಮಸ್ತಕದಲ್ಲಿ ಅಂದರೆ ಆತ್ಮ ನನ್ನ ಮಸ್ತಕದಲ್ಲಿ ಇದೆ ಅಂದರೆ ಸ್ಮೃತಿಯಲ್ಲಿ ಸದಾ ಬಾಬಾ ಭಾಗ್ಯ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ನೋಡಿ ಜಗತ್ತಂತೂ ಅದೇನು ಸಂಕಟದಲ್ಲಿ ವೆಂಕಟರಮಣ ಅಂದಂಗೆ ಲಾಸ್ಟಲ್ಲಿ ಭಗವಂತ ನೀನೇನೆ, ನೀನು ಎಲ್ಲಿದೆಯಾ ಅಂತ ಶುರು ಮಾಡ್ತಾರೆ ಕಥೆನ. ಮಿತವಾದ ವೈರಾಗ್ಯ ಬರುತ್ತೆ, ಹೌದು ಟೈಮ್ ಮುಗೀತು ಅಂತೇಳಿ ಎಲ್ಲ ಕಡೆಯಿಂದ ವೈಂಡ್ ಅಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಿಮ್ಮಲ್ಲಿ ಅಂದರೆ ಯಾರು ಭಾಗ್ಯವಾನ್ ಆತ್ಮಗಳು, ಯಾರು ಬಹುಕಾಲದಿಂದ ನ್ಯಾಚುರಲಿ ಬಾಬಾ ಅಂಡ್ ಭಾಗ್ಯದ ಆಧಾರದ ಮೇಲೆ, ಬಾಬಾ ಅಂಡ್ ಭಾಗ್ಯ ಅನ್ನೋದು ಹೆಂಗ್ ಬರುತ್ತೆ? ಭಾಗ್ಯದ ಸೀಕ್ರೆಟ್ ಪುರುಷಾರ್ಥ ಅಂಡ್ ಕರ್ಮ. ನಾನೇನು ಮಾಡ್ತೀನಿ ಅದನ್ನು ಪಡ್ಕೋತೀನಿ, ಅದು ನನ್ನ ಗಮನದಲ್ಲಿ ಎಷ್ಟಿದೆ, ಇದು ಪುರುಷಾರ್ಥದ ರೀತಿ ಹೆಂಗಿದೆ ನೋಡ್ಕೋಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಭಾಗ್ಯವಾನ್ ಮಕ್ಕಳ ಬುದ್ಧಿಯಲ್ಲಿ ಎರಡೇ ಮಾತು, बाबा एंड भाग्य. अमृत वेले से अपने भाग्य की लिस्ट निकालो. भाग्यवान बच्चों को अमृत वेले स्वयं बाप उठाते भी है और आवाहन भी करते हैं. जो अति स्नेही बच्चे उनका अनुभव है कि सोने भी चाहे तो कोई सोने नहीं दे रहा है. यार अनुभव ಇದು अति स्नेही मಕ್ಕಳ अनुभव. कोई उठा रहा है, कोई बुला रहा है, ऐसे अनुभव होता है ना. अमृत वेले हिंग अनुभव आगुत्ता. अमृत वेले से अपना भाग्य तो देखो. ಅಮೃತ ವೇಳೆಗೋಸ್ಕರ ಕಾಯ್ತಿರೋ ಅಥವಾ ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿ, ಅಯ್ಯೋ ಈಗಿನ ಮಲಗಿದ್ದೆ ಯಾಕಾದ್ರೂ ಬಂತು, ಇನ್ನೊಂದು 15 ನಿಮಿಷ ಹಂಗೆ ಬಾವ ಮಲ್ಕೊಳ್ತೀನಿ, ಕಣ್ಬಿಡೋ ಅಷ್ಟೊತ್ತಿಗೆ 4:45 ಆಗ್ತಿದೆ, ಹೋಯ್ತು ಅಲ್ಲ. ಏನಂತೀರ? ಅಯ್ಯೋ ಇಷ್ಟು ಲೇಟಾಗಿ ಮಲಗಿದ್ದೆ, ಇವತ್ತು ಪರವಾಗಿಲ್ಲ ಬಾಬಾ ನಾಳೆ ಎದ್ದು ಬಿಡ್ತೀನಿ, ಅಥವಾ ನನಗೆ ನಿದ್ದೆನೇ ಬರಲಿಲ್ಲ ಆಮೇಲೆ ನೋಡ್ತೀನಿ, ಇಡೀ ದಿನ ಮಾಡಿಬಿಡ್ತೀನಿ. ಅಥವಾ ಕಾಟಾಚಾರಕ್ಕೆ ಎದ್ದು ಕೂತ್ಕೊಂಡು ಬಂದು ಎದ್ದಿರೋ ಮಾರ್ಕ್ಸ್ ಅಂತೂ ಬೇಕಂತ ನಮಾಜ್ ಹಿಂಗಿರುತ್ತೆ. ಇದು ಭಾಗ್ಯವಾನ ಆತ್ಮಗಳಲ್ಲಿ ಇಷ್ಟಲ್ಲ. ಅತಿ ಸ್ನೇಹಿಗಳಿಗೆ ಟಚಿಂಗ್ಸ್ ಅಲ್ವಾ ಇವೆಲ್ಲ. ಬಾಬಾವ್ರ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ಅಮೃತ ವೇಳೆ ಬಾಬಾವ್ರ ಮಕ್ಕಳನ್ನು ನಾನು ಏಳಿಸೋದಷ್ಟೇ ಅಲ್ಲ, ನಾನು ಕೂಗ್ತಿದ್ದೀನಿ, ಆವಾಹನೆ ಮಾಡ್ತಿದ್ದೀನಿ. ಸ್ನೇಹಿ ಮಕ್ಕಳಿಗೆ ಅಷ್ಟು ಸೆಳೆತ ಆಗುತ್ತೆ. ನಾನು ಮಲ್ಕೊಳಕ್ಕೆ ಆಗ್ತಿಲ್ಲ, ಎಬ್ಬರಿಸ್ತಿದ್ದಾರೆ, ಬಾಬಾ ಕರಿತಿದ್ದಾರೆ, ನನಗೆ ತುಂಬಲಿಕ್ಕೆ ತಾನೇ ಕರೀತಾರೆ, ಸುಮ್ಮನೆ ಏನಕ್ಕೆ ಕರೀತಾರೆ, ಈ ಥರ ಅನುಭವ ಆಗುತ್ತೆ. ಅಮೃತ ವೇಳೆಯಿಂದ ನಿಮ್ಮ ಭಾಗ್ಯ ನೋಡ್ಕೊಳ್ತಾ ಹೋಗ್ರಿ ಮಕ್ಕಳೇ.
ಎಷ್ಟು ಗುಡ್ ಮಾರ್ನಿಂಗ್ ಬಾಬಾ ಅಂತೇಳಿ ಜಂಪ್ ಮಾಡಿ ವತನ ಕೂತ್ಕೋತೀರಾ? ಕೂತ್ಕೊಂಡ ನಂತರ ಹೆಂಗೋಯ್ತು ಟೈಮ್ ಅನ್ನೋದು ಗೊತ್ತಾಗಲ್ವಾ? ಅಥವಾ ಇನ್ನೊಂದು ಲೋಕಕ್ಕೆ ಹೋದವ್ರಿಗೂ ಟೈಮ್ ಗೊತ್ತಾಗಲ್ಲ. ಇಷ್ಟೊಂದು ಟೈಮ್ ಆಗೋಗ್ಬಿಡ್ತಾ? ಅಥವಾ ಯಾರು ಹೋಗೋದೇ ಅಲ್ವೋ ಅವ್ರ ಟೈಮ್ ನೋಡ್ತಾನೆ ಇರ್ತಾರೆ, ಇನ್ನೆಷ್ಟು ನಿಮಿಷ ಇದೆ ಅಂತ. ಹಂಗೂ ಇರುತ್ತೆ. ಕಾಟಾಚಾರದ ಕತೆ ಅಲ್ಲ. ಬುದ್ಧಿ ಮೇಲೆ ಹೋಗಲ್ಲ, ಅನುಭವ ಆಗಲ್ಲ ಅಂದ್ರೂ ಕಷ್ಟನೇ. ಅದಕ್ಕೆ ನೀವು ನೋಡ್ತಾ ಹೋಗಿ, ಭಕ್ತಿ ಮೇ ದೇವತಾओं को भगवान समझ भगत घंटी बजा कर उठाते हैं और आपको भगवान खुद उठाते हैं, कितना ಭಾಗ್ಯ. ಭಕ್ತರು ದೇವತೆಗಳನ್ನೇ ಭಗವಂತ ಅಂದ್ಕೊಂಡು ಶಿವಬಾಬನ್ನು ಎಬ್ಬರಿಸ್ತಾರೆ. ಕೆಲವು ಶಿವನ್ ಟೆಂಪಲಲ್ಲಿ ಎದ್ದೇಳ ಮೇಲೆ ಅಂತ 2 ಗಂಟೆಗೆ, ಶ್ರೀಶೈಲದಲ್ಲೂ ಎದ್ದೇಳ ಮೇಲೆ ಅಂತ ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಏಳ್ಸಿದ್ದು, ನೀವು ಬಂದು ನನಗೆ ಏಳ್ಸಕ್ಕೆ ನೋಡ್ತೀರಾ ಅಂತ. ದೇವತೆಗಳಿಗೆ ಏಳ್ಸಿದ್ದು ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಭಗವಂತ ಏಳ್ಸಿದ್ದು. ಬಟ್ ಆದ್ರೂ ಪರಮಾತ್ಮ ಇರಲಿ, ದೇವತೆಗಳನ್ನೇ ಭಗವಂತ ಅಂತ ಮಾಡ್ತಾ ಮನುಷ್ಯಾತ್ಮರು ಏಳಿಸ್ತಿದ್ದಾರೆ. ಅರೇ ಮಕ್ಕಳೇ, ನಿಮಗೆ ನಾನು ಭಗವಂತ ಸ್ವಯಂ ಏಳಿಸ್ತಿದ್ದೀನಿ, ಆವಾಹನೆ ಮಾಡ್ತಿದ್ದೀನಿ ಮಕ್ಕಳೇ. ಎಷ್ಟು ದೊಡ್ಡ ಭಾಗ್ಯ. ಬೆಳಗ್ಗೆ ಎದ್ದ ತಕ್ಷಣ ಬಾಬಾವ್ರು ನೆನಪು ಬರೋದು ತುಂಬ ದೊಡ್ಡ ಭಾಗ್ಯ. ಬಾಬಾ ಆಮೇಲೆ ನೆನಪು ಬರ್ತಾರ? ಎದ್ದ ತಕ್ಷಣ ಫಸ್ಟ್ ಸಂಕಲ್ಪ ಬಾಬಾ ಬುದ್ಧಿಯಲ್ಲಿ ಬರ್ತಾ ಗುಡ್ ಮಾರ್ನಿಂಗ್ ಹೇಳ್ತೀರಾ. ಯಾಕೆಂದರೆ ರಾತ್ರಿ ಮಲಗುವಾಗ ಏನೇನು ನೋಡ್ಕೊಂಡು ಹೆಂಗೆ ಮಲಗಿರ್ತೀರೋ ಯಾವ್ಯಾವ ವಿಚಾರದ ಅದೇ ಬರೋದು, ಬೇರೆ ಬರಲ್ಲ. ಅದರಿಂದ ರಾತ್ರಿ ಮಲಗುವಾಗ ಚಾಟ್ ಕೊಟ್ಟು ಬಾಬಾನ ಮಡ್ಲಲ್ಲಿ ಮಲಗಿದ್ರೆ ತಾನೇ ಎದ್ದೊಳವಾಗ ಒಂದು ಮಡ್ಲು ಕಾಣ್ತದೆ, ಬಾಬಾ ಕಾಣ್ತಾರೆ. ಅಮೃತ್ ವೇಳೆ ಸೆ ಲೇಕರ್ ಬಾಪ್ ಬಚ್ಚೋಂ ಕೆ ಸೇವಾದಾರಿ ಬಂದು ಸೇವಾ ಕರ್ತೆ. ಕೇಳ್ರಿ ಎಷ್ಟು ದೊಡ್ಡ ಭಾಗ್ಯ. ಅವ್ರು ಫಿರ್ ಆವಾಹನ್ ಕರ್ತೆ, ಆವೋ ಬಾಪ್ ಸಮಾನ ಸ್ಥಿತಿ ಕ ಅನುಭವ ಕರೋ. ನೆಕ್ಸ್ಟು ಏಳ್ಸಿದ ನಂತರ ಬನ್ನಿ ಅಂತ ಏನು ಹೇಳ್ತಿದ್ದಾರೆ, ನಾನು ನಿಮ್ಮ ಸೇವೆ ಮಾಡೋಕ್ಕೆ ಇಡೀ ದಿನ ಎಲ್ಲ ಮಾಡ್ತೀನಿ ನಿಮಗೆ, ಆಮೇಲೆ ಆವಾಹನೆ ಮಾಡ್ತೀನಿ. ಮಕ್ಕಳೇ ಬನ್ನಿ, ತಂದೆ ಸಮಾನ ಸ್ಥಿತಿಯ ಅನುಭವ ಮಾಡಿ. ಬಾಪ್ ಸಮಾನ ಸ್ಥಿತಿ ಕ ಅನುಭವ ಕರೋರು ಮೇರೆ ಸಾಥ್ ಬೈಟ್ ಜಾओ. ತನ್ನ ಹತ್ರ ತನ್ನ ಮಡ್ಲಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಬಾಪ್ ಕಹಾ ಬೈಠಾ ಹೈ? ಕೂತ್ಕೊಳ್ಳೋದು ಬಾಬನ ಹತ್ರ ಅಂದ್ರೆ ಎಲ್ಲಿದ್ದಾರೆ ಬಾಬಾ? ऊंचे स्थान पर और ऊंची स्थिति में है ना. जब बाप के साथ बैठ जाएंगे तो स्थिति क्या होंगी? और मेहनत क्यों करते हो? साथ में बैठ जाओ तो संग का रंग स्वतः ही लगेगा. स्थान के प्रमाण स्थिति स्वतः ही होगा. ಆವಾಹನೆ ಮಾಡಿ ನನ್ನ ಹತ್ರ ಬಂದು ಕೂತ್ಕೊಂಡ್ಬಿಡಿ, ನನ್ನ ಸಮಾನ ಸ್ಥಿತಿ ಅನುಭವ ಮಾಡಕ್ಕೆ ಕೂತ್ಕೊಳ್ಳಿ. ಬಾಬಾ ಎಲ್ಲಿ ಕೂತಿದ್ದಾರೆ? ಹೈಯೆಸ್ಟ್ ಸ್ಥಾನದಲ್ಲಿ. ನೀವೆಲ್ಲಿ ಕೂತಿದ್ದೀರಾ ನೋಡಬೇಕು. ಜಬರ್ದಸ್ತಿ ಏನೋ ಕೂತಿದ್ದೀನಿ ಅಂತೇಳಿ ಎಲ್ಲ ಹಿಂಗೆ ಒದ್ಕೊಂಡ್ಬಿಟ್ಟು ಈ ಮಾಸ್ಕ್ ಹಾಕ್ಕೊಂಡಂಗೆ ಯಾವ ಥರ ಕೂತ್ಕೋತೀವಿ, ಎಷ್ಟು ಆನಂದದಲ್ಲಿ ಕೂತ್ಕೋತೀವಿ, ಕಾಣುತ್ತಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ನೀವು ನನ್ನ ಜೊತೆ ಕೂತ್ರೆ ನಿಮ್ಮ ಸ್ಥಿತಿ ಏನಿರುತ್ತೆ? ಮೆಹನತ್ ಕ್ಯೂ ಕರ್ತೆ ಹೋ? ಬಾಪ್ ಕೆ ಸಾಥ್ ಬೈಟ್ ಜಾओ तो संग का रंग स्वतः ही लगेगा. स्थान के प्रमाण ಸ್ಥಿತಿ ಸ್ವತಃ ही होगा. ಮೇಲ್ ಹೋಗೋದು ಆತ್ಮನಾಗಿ ಹೋಗ್ತೀನಿ ತಾನೇ. ತಂದೆಯ ಸಂಘದ ಡೈರೆಕ್ಟ್ ರಂಗ್, ಸರ್ವ ಗುಣಗಳ ಸರ್ವ ಶಕ್ತಿಗಳ ಕಲರ್ ಬರ್ತಾ ಹೋಗುತ್ತೆ. ಆತ್ಮೀಯತೆಯ ಕಲರ್, ಸೋಲ್ ಕಾನ್ಶಿಯಸ್. ಅನ್ಟಚ್ ಬಾಡಿ ಕಾನ್ಶಿಯಸ್ ಅಲ್ಲ. ಸಮಯ ಪ್ರಮಾಣ ಸ್ವತಃ ಆ ಸ್ಥಿತಿ ಅನುಭವ ಆಗುತ್ತೆ. ಕಷ್ಟ ಏನಕ್ಕೆ ಪಡ್ಬೇಕು? ನೀವು ಬಂದು ನನ್ನ ಹತ್ರ ಕೂತ್ಕೊಳ್ಳೋದಷ್ಟೇ ನೋಡ್ರಿ. ಆದೀಸು ಅಂತ ಅಮೃತ ವೇಳೆಯ ಪ್ರಭಾವ ಇಡೀ ದಿನ. ಅಂತ್ಯದ ಲಾಸ್ಟ್ ಮಲಗುವಾಗ ನೀವು ಯಾವ ಸ್ಥಿತಿಯಲ್ಲಿ, ಇಡೀ ದಿನನೂ ಏನು ಸ್ಥಿತಿಯಲ್ಲಿದ್ರಿ, ಮಲಗುವಾಗ ಯಾವ ಸ್ಥಿತಿಯಲ್ಲಿದ್ದರೋ ಅದರ ಪ್ರಭಾವ ಅಮೃತ ವೇಳ. ಅಮೃತ ವೇಳೆಯ ಯೋಗ ನಿಮ್ಮದು ಇಡೀ ದಿನದ ದಿನಚರಿಯ ದರ್ಪಣ. ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿಯ ಅನುಭವ ಆಗುತ್ತಾ? ಬಾಬಾವರು ಸನ್ಮುಖದಲ್ಲಿ ಇರ್ತಾರ, ಹೆಂಗಿದ್ದಾರೆ, ಏನಾಗುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು ಖಂಡಿತ.
ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜೈಸೆ मधुबन के स्थान पर आते हो तो स्थिति क्या हो जाती है। योग लगाना पड़ता है या योग लगा हुआ ही रहता है। तभी तो ज्यादा यहाँ ज्यादा रहने की इच्छा रखते हो ना। अभी सबको कहे और 15 दिन रह जाओ तो खुशी में नाचेंगे। ಅಮೃತ್ ವೇಳೆ ಇರ್ಲಿ, ಇಡೀ ದಿನ ಇರ್ಲಿ, ಮಧುಬಂಧದ ಸ್ಥಿತಿ ಸ್ವಾಭಾವಿಕವಾಗಿರುತ್ತಲ್ಲ, ಸ್ವತಃ ಯೋಗ. ಬಾಬು ನೆನಪು ಎಲ್ಲಿ ನಿಂತ್ರಲ್ಲಿ ಬಾಬನ ಕರ್ಮಭೂಮಿ ಅಲ್ಲ. ಈ ಪರಮಾತ್ಮ ಬಂದು ಅಷ್ಟಷ್ಟು ಗಂಟೆಗಳು ಕೆಳಗಡೆ ಕೂತ್ಕೊಳ್ಳೋದಂದ್ರೆ ಅದರ ತಾಕತ್ ಎಷ್ಟಿರ್ಬೋದು ಅಂದಾಗ. ಬಟ್ ಆ ಧರಣಿಯ ಲಾಭ ತಗೊಳಕ್ಕೂ ಸ್ಥಿತಿ ಬೇಕಲ್ಲ. ಈಗೆಲ್ಲ ಸುಮ್ಮನೆ ಏನೋ ಹೋಗಿ ನೋಡ್ಕೊಂಡು ಬರೋಣ ಚೆನ್ನಾಗಿದ್ಯಾ ಅಂತ ಬರ್ತಾರೆ. ಹಂಗೆ ಬಾಬಾ ಬರುವಾಗ್ಲೂ ಡೈರೆಕ್ಟ್ ಎದುರುಗಡೆ ಬಾಬಾ ಕೂತಿದ್ದಾರೆ, ಕಿಚಿಪಿಚಿ ಅಂತ ಬಾಬಾ ಕೂತೇ ಇದ್ದಾರೆ, ಇವ್ರು ಎದ್ದು ಹೋಗ್ತಾನೆ ಇರ್ತಾರೆ, ಹಂಗೆಲ್ಲ ಮಾಡ್ತಾರೆ. ಗೊತ್ತೇ ಆಗಲ್ಲ ಬಾಬಾ ಅವ್ರ ವ್ಯಾಲ್ಯೂ ಏನು ಅಂತ. ಎದುರುಗಡೆ ಇದ್ದು ತೂಗುಡಿಸ್ತಾ ಇರ್ತಾರೆ ಕೆಲವರು. ಎಂಥ ದುರದೃಷ್ಟದ ಕತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಜಾಸ್ತಿ ದಿನ ಇರೋಕ್ಕಿಷ್ಟ ಯಾಕೆ, 15 ದಿನ ಇರಿ ಅಂದರೆ ಖುಷಿಯಾಗಿ ಡಾನ್ಸ್ ಮಾಡಿಬಿಡ್ತೀರಾ. ಮಧುಬನದ ಧರಣಿಯ ಪ್ರಾಪ್ತಿ ವಿಶೇಷ ಅಲ್ವಾ. ಬಟ್ ಸ್ಥಾನದ ಲಾಭ ಸ್ಥಿತಿಯ ಆಧಾರದ ಮೇಲೆ ಪಡ್ಕೋಬೋದು. ನಮಗೆ ಆ ಸ್ಥಾನದ ಮಹತ್ವನೇ ಇಲ್ಲ, ಬೆಲೆ ಇಲ್ಲ ಅಂದರೆ ನೀವೆಲ್ಲಾದರೂ ಹೋಗ್ರಿ, ಸ್ಥಾನದ ಮಹತ್ವ, ಸ್ಥಾನದ ಲಾಭ ಸ್ಥಿತಿಯ ಮೇಲಿದೆ. ನಮ್ಮ ಭಾವನೆಗಳೇನು ಅದರ ಆಧಾರದ ಮೇಲಿದೆ. ಇಲ್ಲಾಂದರೆ ನಾವೇನು ಲಾಭ ತಗೊಳಕ್ಕಾಗಲ್ಲ, ನೀವು ಎಲ್ಲೇ ಇರಿ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವು ಬಾಬಾ ಮಧುಬನ್ ನಿವಾಸಿ ಅಂದರೆ ತನ್ನಂತಾನು ಇಡೀ ದಿನ ಎಲ್ಲಿ ಅನುಭವ ಮಾಡ್ತಿರ್ಬೇಕು. ಮಧುಬನ್ ನಿವಾಸಿ ಅನ್ನೋದನ್ನೇ ಅನುಭವ ಮಾಡ್ಬೇಕಲ್ಲ. ಬುದ್ಧಿಯಲ್ಲಿ ಚಾರೋ ಧಾಮ್ ಗಳಿಗ್ ಮಾಡಿ ಅಂತಾರೆ. ಎಲ್ಲಿರ್ತೀವಿ ಆ ಖುಷಿ ಆನಂದ? ಹೋಗ್ಲಿ ಬಿಡಿ, ಅದು ಬೇಡ. ಸೀದಾ ಸೂಕ್ಷ್ಮ ಲೋಕದಲ್ಲಿ ಬಾಬಾ ನನ್ನ ಜೊತೆ ಇದ್ದೆಲ್ಲ ಕೆಲಸ ಮಾಡಿ ನಾನು ಮಡ್ಲಲ್ಲಿದ್ದು ಅಂದಾಗ ನಮ್ಮ ಸ್ಥಿತಿ ಹೆಂಗಿರ್ಬೇಕು ಅವಾಗ? ಮೂಲ ಮಾತಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಜೈಸೆ स्थान का स्थिति पर प्रभाव पड़ता है, ऐसे अमृत वेले या परम धाम में या सूक्ष्म वतन में चले जाओ, बाप के साथ बैठ जाओ. अमृत वेला शक्तिशाली होगा तो सारा दिन स्वतः ही मदद मिलेगा. तो अपने भाग्य को स्मृति में रखो, वाह मेरा भाग्य वाह. ಏನೋ दिनचर्या ही भगवान से शुरू होती है ना. ಅಮೃತ್ ವೇಳೆಯ ಬೆಲೆ ಮಹತ್ವ ಇರಬೇಕು, ವ್ಯಾಲ್ಯೂ. ಯಾಕೆ ನಾನು ಅಮೃತ್ ವೇಳೆ ಎದ್ದೊಳ್ಬೇಕು, ಯಾಕೆ ಅಲರ್ಟಾಗಿ ಯೋಗ ಮಾಡಬೇಕು? ಆ ಟೈಮಲ್ಲಿ ನಿದ್ರಾಜೀತ್ ಆಗೋದು ತುಂಬ ದೊಡ್ಡ ಅಗತ್ಯ, ಅವಶ್ಯಕ. ಯಾಕೆಂತಂದರೆ ಸ್ಥಿತಿಯ ಸ್ಥಾನದ ಪ್ರಭಾವ ಸ್ಥಿತಿ ಮೇಲೆ, ಸ್ಥಿತಿಯ ಪ್ರಭಾವ ಸ್ಥಾನದ ಮೇಲೆ, ವೈಸ್ ವರ್ಸ ಇದು. ಅದಕ್ಕೆ ಬಾಬಾ ಹೇಳ್ತಾರಲ್ಲ, ಕ್ಲಾಸಿಗೆ ಬಂದು ಕೂತಾಗ ಏನೇನೋ ಸಂಕಲ್ಪ ಮಾಡಬೇಡಿ, ಯೋಗ ಮಾಡುವಾಗ ಅಲ್ಲಿ ಇಲ್ಲಿ ಅಲಿಬೇಡಿ, ಅದರ ಎಫೆಕ್ಟ್ ಇಡೀ ವಾಯುಮಂಡಲದ ಮೇಲೆ ಆಗುತ್ತೆ ಅಂತಾರೆ ತಾನೆ. ಹಂಗೆ ಬಾಬಾ ಹೇಳ್ತಿರೋದು ಅಮೃತ್ ವೇಳೆ. ನೀವು ವತನದಲ್ಲಿ ಸೀದಾ ಎಲ್ಲಿ ಡೈರೆಕ್ಟ್ ಬಾಬಾ ಕೂತಿದ್ದಾರೆ. ಚಾಹೆ ನೀವು ಪರಮಧಾಮಕ್ಕೆ ಹೋಗಿ, ಚಾಹೆ ಸೂಕ್ಷ್ಮ ವತನಕ್ಕೆ ಹೋಗಿ, ಎಲ್ಲಿ ಜಗತ್ತಿನ ಆಲ್ಮೈಟಿ ಇದ್ದಾರೆ, ಅಲ್ಲಿನ ತಾಕತ್ತು ಎಷ್ಟು ದೊಡ್ಡದಲ್ಲ. ಆ ತಾಕತ್ ಅಥವಾ ಬಾಬಾನ ಸಕಾಶ ಕರೆಂಟ್ ಎಷ್ಟು ಕೆಲಸ ಮಾಡ್ಬೋದು, ಆ ಖುಷಿ ನಶೆ ಇದೆಯಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಬಂದ್ಬಿಡಿ ನನ್ನ ಜೊತೆ ಕೂತ್ಕೊಂಡ್ಬಿಡಿ, ನನ್ನ ಜೊತೆ ಕೂತ್ಕೊಳ್ಳಿ, ನನ್ನ ಮಡ್ಲಲ್ಲಿ ಕೂತ್ಕೊಳ್ಳಿ. ಅಮೃತ್ ವೇಳೆ ಶಕ್ತಿಶಾಲಿ ಇದ್ದಾಗ ಇಡೀ ದಿನ ಆ ಖುಷಿ ನಶೆ ಸ್ವತಃ ಸಹಯೋಗ ಕೊಡುತ್ತೆ. ಭಾಗ್ಯದ ಸ್ಮೃತಿಯಲ್ಲಿರಿ. ನನ್ನ ಭಾಗ್ಯ ದಿನಚರಿಯಲ್ಲಿ ಶುರುವಾತೇ ಭಗವಂತನಿಂದ ಅಂದರೆ ಇನ್ನು ಇಡೀ ದಿನನೂ ನೀವು ಸ್ವಲ್ಪ ದಿನ ಅಮೃತ್ ವೇಳೆ ಪವರ್ಫುಲ್ ಬಾಬನ ಜೊತೆ ಅನುಭವ ಮಾಡಿ ನೋಡಿ, ಇಡೀ ದಿನ ತಾನೇ ಬಾಬು ನೆನಪಿರ್ತದೆ. ಅಮೃತ್ ವೇಳೆ ಶಕ್ತಿಶಾಲಿ ಯೋಗದ ಚಿಹ್ನೆ. ನಿಮ್ಮಿಂದ ಶ್ರೀಮತ ಮಿಸ್ ಆಗೋದೇ ಇಲ್ಲ. ಇದು ವರದಾನ. ಯಾಕೆಂದ್ರೆ ಅಮೃತ್ ವೇಳೆಯಲ್ಲಿನೇ ಬಾಬವರು 2 ಮೇನ್ ವರದಾನಗಳನ್ನು ಕೊಡ್ತಾರೆ.
ಗ್ರಹಣ ಮಾಡೋ ಶಕ್ತಿ ಅಂಡ್ ಅನುಭವದ ಶಕ್ತಿ. ಈ ಬೇರೆ ಟೈಮಲ್ಲಿ ಆ ವರದಾನ ಸಿಗಲ್ಲ. ಇದು ನನ್ನ ಆತ್ಮನ ಬುದ್ಧಿಗೆ ವರದಾನ. ಸೊ ಕ್ಲಾಸಲ್ಲಿ ನಾನು ಎಲ್ಲ ಗ್ರಹಿಸಬೇಕು, ಕ್ಲಾಸಲ್ಲಿ ಕೇಳ್ತಾ ಅನುಭವ ಮಾಡ್ತಾ ನಾನು ಅಳವಡಿಸ್ಕೊಳ್ಬೇಕಂದ್ರೆ ಇದು ಅಮೃತ ವೇಳೆಯ ಕ್ಲಿಯರ್ ಲೈನ್, ಕ್ಲಿಯರ್ ಯೋಗ. ಇಲ್ಲಾಂದ್ರೆ ಏನು ಕೂತ್ಕೊಳ್ಳಲ್ಲ, ಬುದ್ಧಿಯಲ್ಲಿ ಎಲ್ಲ ಹಾರ್ಕೊಂಡು ಹೋಗ್ತಾ ಇರುತ್ತೆ. ನೋಡ್ಕೊಳ್ಬೇಕು. ಅಮೃತ ವೇಳೆ ಆದ್ಮೇಲೆ ಮುರುಳಿ ಓದಬೇಕು, ಪವರ್ಫುಲ್ ಯೋಗ ಮಾಡಿ. ಧಾರಣೆಯ ಟೈಮ್ ಅದು, ನಿಮ್ಮ ಪರ್ಸನಲ್ ಟೈಮ್, ಪರ್ಸನಲ್ ಸ್ಟಡೀಸ್. ಆಲಸಿಗಳಾಗಿದ್ರೆ ಏನು ಮಾಡೋಕ್ಕಾಗಲ್ಲ, ಯಾವ ಅಚೀವ್ಮೆಂಟ್ ಇರಲ್ಲ. ಯಾಕೆಂದ್ರೆ ಯಾರು 2 to 5 ಯಾರು ಕೂತ್ಕೊಳ್ಳಲ್ಲ. ಅಟ್ಲೀಸ್ಟ್ ಕೂತ್ಕೊಳ್ಳೋದು 1/4 ಗಂಟೆ 1 ಗಂಟೆ ಅಂದ್ರೂ ಅಲ್ಲಿ ನ್ಯಾಯವಾಗಿ ಕೂತ್ಕೋಬೇಕಲ್ವಾ. ಅಷ್ಟೂ ನಿದ್ರಾ ತ್ಯಾಗ ಮಾಡಲ್ಲ ಅಂದ್ರೆ ಇನ್ನು ಶಿವಬಾಬಾವ್ರ ಮೇಲೆ ಏನು ಪ್ರೀತಿ ಇದೆ? ಅದೆಲ್ಲ ಭ್ರಮೆ, ಪ್ರೀತಿ ಗೀತಿ ಏನಿಲ್ಲ. ನಿದ್ರೆ ಪ್ರೀತಿ ಅವರಿಗೆ, ಅವ್ರ ಶರೀರ ಪ್ರೀತಿ. फिर अपना भाग्य देखो, बाप स्वयं शिक्षक बन कितना दूर देश से आपको पढ़ाने आता है. लोग तो भगवान के पास जाने के लिए प्रयत्न करते हैं और भगवान स्वयं आपके पास शिक्षक बन पढ़ाने आते हैं. कितना भाग्य है और कितने समय से सेवा की ड्यूटी बजा रहे. ತನ್ನ ಭಾಗ್ಯ ನೋಡಿ. ನೆಕ್ಸ್ಟ್ ಅಮೃತ ವೇಳೆಯ ನಂತರ ರೆಡಿಯಾಗಿ ಕ್ಲಾಸಿಗೆ ಬರ್ತಿರ್ತಾನೆ. ತಂದೆ ಸ್ವಯಂ ಶಿಕ್ಷಕನಾಗಿ ಎಷ್ಟು ದೂರದಿಂದ ನಾನು ಓದ್ಸಕ್ ಬರ್ತೀನಿ. ಬಾಬಾ 3 ಇಂಜನ್, ನಾನು 3 ಇಂಜನ್ ಸಿಕ್ಕಿದೆ ನಿಮಗೆ, ತಂದೆ ಶಿಕ್ಷಕ ಸದ್ಗುರು ಅಂತ ಹೇಳಿದ್ರು ಇಲ್ವೋ? ಅಂಡ್ ಶಿಕ್ಷಕನ ರೂಪದ ಬಹುದೊಡ್ಡ ಖಜಾನೆ ಯಾವುದು? ಬಾಬಾ ಹೇಳ್ತಾರೆ ನಿಮ್ಗೆ ಓದ್ಸಕ್ಕೆ ಶಿವಬಾಬಾವ್ರ ಕೈಲಿದೆ. ಅವರು ಜಗತ್ತಿನ ಆಲ್ಮೈಟಿ. ಅವ್ರು ಹೇಳ್ಬೋದಿತ್ತು ಯಾರನ್ನಾದ್ರೂ ಹೋಗಿ ಕಳಿಸ್ಬಿಟ್ಟು ಇವ್ರಿಗೆಲ್ಲ ಓದಿಸ್ಕೊಂಡು ಕರ್ಕೊಂಬಂದ್ಬಿಡಪ್ಪ ಅಂತ. ಹಂಗೆ ಮಾಡಲಿಲ್ಲಲ್ಲ. ತಾನೇ ಎಷ್ಟು ರೆಗಾರ್ಡಿಂದ ನಾನು ಮಕ್ಕಳನ್ನು ಬಚ್ಚೋಂಕು ಲೇನೇ ಆಯಾವ್, ಪಡಾನೇ ಆಯಾವ್. ಆ ರೆಸ್ಪೆಕ್ಟ್, ಆ ಪ್ರೀತಿಗೆ ಏನಾದರೂ ಒಂದು ಇರಬೇಕಲ್ಲ ನಮ್ದು. ಮಕ್ಕಳ ಮೇಲೆ ನನಗಷ್ಟು ರೆಸ್ಪೆಕ್ಟು, ಪ್ರೀತಿ. ನೀವು ದೊಡ್ಡ ಮನುಷ್ಯರು, ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಮಕ್ಕಳೇ ಅಂತಂದಾಗ ನಾನು ನನ್ನನ್ನು ಆ ಲೆವೆಲ್ಲಿಗೆ ರೈಸ್ ಮಾಡ್ಕೋಬೇಕೋ ಬೇಡೋ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಭಗವಂತ ಶಿಕ್ಷಕನಾಗಿ ಓದಿಸ್ತಾರೆ. ಎಷ್ಟು ಸಮಯದಿಂದ ಡ್ಯೂಟಿ ಮಾಡ್ತಿದ್ದೀನಿ? 85 ವರ್ಷಗಳಾಯಿತು. ಒಂದಿನ ಸಂಡೇ ಆದರೂ ಹಾಲಿಡೇ ಇದೆಯಾ? ಇಲ್ಲ ಅಲ್ಲ. ಸಂಡೇ ಇನ್ನ ಪವರ್ಫುಲ್ ಊಟ, ಅವ್ಯಕ್ತ ಮುರುಳಿ. ಇಷ್ಟೆಲ್ಲ ಡ್ಯೂಟಿ ಮಾಡ್ತೀನಿ, ಕಭಿ ಸುಸ್ತಿ ಕರ್ತಾ ಹೈ ಕ್ಯಾ? ಕ್ವೆಶ್ಚನ್. ನಾನು ಯಾವತ್ತಾದರೂ ಸುಸ್ತಿ ಮಾಡಿದ್ದೀನ? ಇವತ್ತಾಗಲ್ಲ ಅಂತ. ತನ್ನ ರಥ ಹುಷಾರಿಲ್ಲ ಅಂದ್ರೂ ಎಬ್ಬರು ಕೂರಿಸ್ಬಿಟ್ಟು ಆಪರೇಷನ್ ಆಗಿರೋರು ಎದ್ದು ಕೂತ್ಕೊಳ್ಳೋದು ಹೆಂಗಿರುತ್ತೆ? ಯಾವುದಕ್ಕೆ ಡಾಕ್ಟ್ರು ಮನ ಮಾಡಿದ್ದಾರೆ ನೀ ಎದ್ದು ಕೂತ್ಕೊಳ್ಳಂಗಿಲ್ಲ ಅಂತ. ಸ್ಟಮಕ್ ಆಪರೇಷನ್ ಅಲ್ಲ, ಇಡೀ ಪ್ರೆಷರ್ ಬೀಳುತ್ತೆ. ಬಟ್ ಬಾಬಾ ಏನು ಮಾಡಿದ್ರಿ? ಎಬ್ಬರ್ಸ್ ಕೂರಿಸ್ಬಿಟ್ಟು ಮುರುಳಿ ಬರ್ಕೊಡು ಮಕ್ಕಳಿಗೆಲ್ಲ ಅಂತ. ಇವತ್ತಿನ ಊಟ ಮಿಸ್ ಆಗಂಗಿಲ್ಲ. ಲಾಸ್ಟ್ ದಿನನೂ ಬಾಬಾವ್ರ ಶರೀರ ಸರಿ ಇಲ್ಲ ಅಂದ್ರೂ ಅವ್ರ ಊಟ ಮಿಸ್ ಆಗಲಿಲ್ಲ. ಮುರುಳಿ ಹೇಳಿ ಚುಟ್ಟಿ ತಗೊಂಡಿದ್ದು. ಸೊ ಅದರಿಂದ ನಮಗೆ ಒಂದು ಸ್ವಲ್ಪ ಆದರೆ ಇವತ್ತೇ ಮುರುಳಿ ಏನು ಪರವಾಗಿಲ್ಲ, ಕ್ಲಾಸಿಗೆ ಚಕ್ಕರ್ ಹೊಡಿ, ಆಮೇಲೆ ಅಲ್ಲೇ ಓದ್ಕೋತೀನಿ. ಈಗಂತೂ ಇಂಟರ್ನೆಟ್ ಬಂದು ಎಲ್ಲರನ್ನೂ ಹಾಳು ಮಾಡಿಟ್ಟಿದೆ. ಎಷ್ಟು ಉಪಯೋಗನೋ. ಬಟ್ ಕ್ಲಾಸಿಗೆ ಬರದೆ ಈಗ ಕರೋನಾ ಟೈಮಲ್ಲಿ ಈಸ್ ಓಕೆ. ಬಟ್ ಇದು ಕೆಲವರಿಗೆಲ್ಲ ಆದತ್ತಾಗೋಯ್ತು. ಸೊ ಹಂಗೂ ಆಗಬಾರ್ದು, ಇದೂ ಡೇಂಜರೇ ನಿಮಗೆ. ಸಂಘಟನೆಯಲ್ಲಿ ಮುರುಳಿ ಕೇಳೋದಕ್ಕೂ ನೀವು ಮನೆಯಲ್ಲಿ ಕೂತು ಕೇಳೋದಕ್ಕೆ ರಾತ್ರಿ ಹಗಲಿನ ವ್ಯತ್ಯಾಸ ಇದೆ. ನಿಮಗೆ ಅನುಭವ ಆಗಿರಬೇಕು. ಎಷ್ಟು ಪಾಯಿಂಟ್ಸ್ ಕೂತ್ಕೊಳ್ಳುತ್ತೆ ನೋಡ್ಕೋಬೇಕು. ನಾನು ಸುಸ್ತಿ ಮಾಡಲ್ಲ. ಕಭಿ ಬಾನ ಲಗಾತಾ ಹೈ, ಆಜ್ ಸಿರ್ ದರ್ದ್ ಹೈ, ಆಜ್ ರಾತ್ರಿ ಕೂತು ಸೋಯಾ ಹಿ ನೈ. ನಾನು ಯಾವತ್ತಾದ್ರೂ ನೆಪ ಹೇಳ್ತೀನ ನನ್ನ ತಲೆನೋವು ಅಂತ, ಅಥವಾ ನಾನು ಎಂದಾದ್ರೂ ಇದನ್ನು ಹೇಳ್ತೀನ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಬಾಬಾ ಸುಮಾರು ದಿನಗಳು
ಮಲಗದೆ 3 ಗಂಟೆ, 11ಕ್ಕೆ ಮಲಗಿ 2 ಗಂಟೆಗೆ ಎದ್ದೋಳೋರು. ಯಾವಾಗ ಹೋದ್ರು ಎಚ್ಚರ, ಜಾಗಂತಿ ಜೋತು. ಇನ್ನು ಮಕ್ಕಳಿಗೇನಾದರೂ ಸಹಯೋಗ ಕೊಡ್ಬೇಕಂದ್ರೆ ಇನ್ನು ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡು ಮಂತನ್ ಕರ್ತಾತ ಕೇಳಿದ್ರಿ ನೀವು ಮುರುಳಿ? सारी रात बैठ के मंथन करता था बच्चों के लिए. ನೆಪ ಹೇಳಿದ್ರ ನಾನು ಮಕ್ಕಳಿಗೋಸ್ಕರ ರಾತ್ರಿ ಎಲ್ಲ ಕೂತ್ಕೊಂಡೆಲ್ಲ ಯೋಗದಾನ ಮಾಡಿದ್ದೀನಿ, ಬೆಳಗ್ಗೆ ಬರಲ್ಲ ಅಂತ. ಇಲ್ಲ, ನಾ ಬಹಾನ ಅಥವಾ ಶರೀರದ ಕಾಯಿಲೆ, ಸಿರ್ದರದ್ದು. ಕೆಲವ್ರಿಗೆ ಸಿರ್ದರದ್ದು ಬಂದರೆ ಕ್ಲಾಸು ಬೇಡ, ಯೋಗ ಬೇಡ, ಮಲ್ಕೊಂಬಿಡ ಆರಾಮಾಗಿ, ಚೆನ್ನಾಗಿ ನಿದ್ದೆ ಬಂತು. ಆತ್ಮಕ್ಕೆ ತಲೆನೋವು ಬಂದಿದೆಯೇನು? ಶರೀರಕ್ಕೆ ತಾನೆ. ಇನ್ನು ಜಾಸ್ತಿ ಯೋಗ ಮಾಡಬೇಕಲ್ಲ. ಶರೀರದ ಏನೇ ಹೆಚ್ಚು ಕಡಿಮೆ ಆದರೆ ಇನ್ನೂ ಜಾಸ್ತಿ ಯೋಗ ಇರಬೇಕಲ್ವಾ? जैसे बाप अथक सेवादारी बन सेवा करते तो बाप समान बच्चे भी अथक सेवादारी है ना. अपने दिनचर्या देखो, कितना बड़ा भाग्य है. बाप सदा स्नेही सिखिलदे बच्चों को कहते हैं, कोई भी सेवा करते हो, चाहे लौकिक चाहे अलौकिक, चाहे परिवार में चाहे सेवा केंद्र पर, कभी भी कर्म करो, कोई भी ड्यूटी बजाओ, लेकिन सदा ये अनुभव करो कि करन करावनार बाप करा रहा है, मुझे निमित्त करनार द्वारा मैं सेवा करने के लिए निमित्त बना हुआ हूँ. करावनार करा रहा है. यहाँ भी अकेले नहीं करो, करावनार के रूप में बाप कर्म करने समय भी सदा साथ है. ಕೊರತೆ ಬರೋದು ಇಲ್ಲಿ, ಮಾಯೆ ಬರೋದೇ ಅಲ್ಲಿ. ಕ್ಲಾಸಲ್ಲೂ ಬರುತ್ತೆ ಮಾಯೆ, ಬಟ್ ಕರ್ಮದಲ್ಲಿ ಜಾಸ್ತಿ ಬರ್ತದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ಸಮಯ ಎಷ್ಟು ಮಹತ್ವಪೂರ್ಣ ಕ್ಲಾಸ್ ಟೈಮ್. ಯಾಕೆಂದ್ರೆ ಬರೀ ರತ್ನಗಳನ್ನ ಬಾಬಾವ್ರು ಕೊಡ್ತಿದ್ದಾರೆ, ಬುದ್ಧಿ ಜೋಳಿಗೆಯನ್ನ ತುಂಬುತ್ತಿದ್ದಾರೆ. ನಾನು ಬುದ್ಧಿಯನ್ನ ಎಷ್ಟು ಅಲರ್ಟ್, ಎಷ್ಟು ಶುದ್ಧ, ಎಷ್ಟು ಅಟೆನ್ಷನ್ನಲ್ಲಿ ನಾನು ಇರಬೇಕು, ಸೊ ದಟ್ ನನಗೆ ಬಾಬಾ ಕೊಡುವಾಗ ನಾನು ತುಂಬ್ಕೋಬೇಕು, ನಾನು ಅಳವಡಿಸ್ಕೊಂಡು ಅಲ್ಲೇನೆ ಅನುಭವ ಮಾಡ್ತಾ ಅಳವಡಿಸ್ಕೊಳ್ಬೇಕು. ಅಷ್ಟು ಭಾವನೆಯಿಂದ ನಾನು ತಂದೆಯ ಲಾಡ್ಲಾ ಸ್ಟೂಡೆಂಟ್ ಆ್ಯಂಡ್ ಗಾಡ್ಲಿ ಸ್ಟೂಡೆಂಟ್. ಬಾಬಾ ನನಗೆ ಪರ್ಸನಲಿ ಓದಿಸ್ತಿದ್ದಾರೆ, ಪರ್ಸನಲೈಸ್ ಮುರುಳಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ನಾನು ಎಂದು ಸುಸ್ತಿ ಮಾಡಲ್ಲ, ನೆಪ ಹೇಳಲ್ಲ, ಕತೆಗಳು ಹೇಳಲ್ಲ, ಅವಿಶ್ರಾಂತ ಸೇವಾದಾರಿಯಾಗಿ ಸೇವೆ ಮಾಡ್ತೀನಿ. ನೀವು ತಂದೆಯ ಸಮಾನ ಅಥಕ್, ಎಷ್ಟೇ ಮಾಡಿದ್ರೂ ಸುಸ್ತಾಗಲ್ಲ ಅನ್ನೋ ಥರ ಮಾಡ್ತೀರಾ. ನಿಮ್ಮ ದಿನಚರಿ ನೋಡ್ಕೊಳ್ಳಿ, ಎಷ್ಟು ದೊಡ್ಡ ಭಾಗ್ಯ. ಮನಸ್ಸಿಲ್ಲದೆ ಯಾವುದೇ ಮಾಡಿದಾಗ ಸೇವೆ ಅಲ್ಲಿ ಅವ್ರಿಗೆ ಸುಸ್ತು ಅನ್ಸುತ್ತೆ. ಯಾಕೆ? ಮಾಡೋದೇ ಬಾಡಿ ಕಾನ್ಷಿಯಸ್ ಅಲ್ಲ. ತನ್ನ ಶರೀರ ಫಸ್ಟು, ಆಮೇಲೆ ಬಾಬಾ ಅಂಡ್ ಅವ್ರ ಸೇವೆ. ಅಂಥವ್ರಿಗೆ ಇಲ್ಲದೆ ಇರೋ 1000 ನೆಪಗಳು ಬರ್ತದೆ. ನೋಡ್ಕೊಳ್ಬೇಕು ನಮ್ಮನ್ನು ನಾವು ಹೆಂಗೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಬಾಬಾ ಮಧುಬನ್ ನಿವಾಸಿಗಳನ್ನು ಮೀಟ್ ಮಾಡುವಾಗ ಒಂದ್ಸಾರಿ ಅವರು 6 months ಇನ್ ಎ ಇಯರ್ ರಾತ್ರಿ ಮಲ್ಗೋಕ್ಕಾಗೋದೇ ಇಲ್ಲ. ಹೋದ್ರೂ 1 hour ಹಾಗೆ ಮಲ್ಕೊಂಡು ಬೆಡ್ ಮೇಲೆ ಬಂದು ತಿರ್ಗಾ ಶುರು ಮಾಡಬೇಕಾಗಿತ್ತು. ಅವಾಗೆಲ್ಲ ಅಷ್ಟೆಲ್ಲ ಸೊಫೆಸ್ಟಿಕೇಟೆಡ್ ಇರಲಿಲ್ಲಲ್ಲ, ಚುಲ್ಲ ಜಲನಾಥ. ಆಮೇಲೂ ಕೆರೋಸಿನ್ ಬಂದ್ರೂ ಅದರದ್ದೆಲ್ಲ ಹೊಗೆ ಎಲ್ಲ ಕಷ್ಟಪಡಬೇಕಾಗಿತ್ತು. ಆದರೆ ಬಾಬಾ ಹೇಳ್ತಿದ್ರು, ನೀವು ಅವಿಶ್ರಾಂತರಾಗಿ ಏನು ಮಾಡ್ತಿದ್ದೀರಾ, ಇದ್ರ ಕಾರಣ ನನ್ನನ್ನು ಜೊತೆ ಇಟ್ಕೊಂಡು ಮಾಡೋದ್ರಿಂದ ನಾನು ಈ ಮಕ್ಕಳ ಶರೀರಕ್ಕೆ, ನಿಮ್ಮ ಭುಜಗಳಿಗೆ ತುಂಬ ಶಕ್ತಿ ಕೊಡ್ತಿದ್ದೀನಿ. ಇಡೀ ದಿನ ನಿಂತ್ಕೊಂಡು ಮಾಡ್ತಾರಲ್ಲ, ಬಟ್ ಯಾರು ಅಷ್ಟು ಸೇವೆ ಮಾಡ್ತಾರೆ ಅವರಿಗೆ ಅವ್ರು ಬಾಬಂಗೆ ಹೇಳ್ತಿದ್ರು, बाबा हमको मालूम ही नहीं पड़ता है कैसे टाइम जा रहा है, कैसे कर रहे ना दिन ना रात, हम इतना खुश है. ಹಂಗೆ ಇದೆಲ್ಲದರ ಆಧಾರ ಮನೋವೃತ್ತಿ. ಅದಕ್ಕೆ ಬಾಬಾ ಹೇಳ್ತಿರೋದು, ದಿನಚರ್ಯದಲ್ಲಿ ನೀವು ನೋಡಿ, ನಾ ತಂದೆ ಸದಾ ಸ್ನೇಹಿ ಹಾಗೂ
ಅಗಲಿ ಹೋಗಿ ಸಿಕ್ಕಿಲ್ಲದೆ ಬಚ್ಚೋಂಕು, ಸಿಕ್ಕಿದ್ದಂತಹ ಮುದ್ದು ಮಕ್ಕಳಿಗೆ ಏನು ಹೇಳ್ತಿದ್ದೀನಿ, ಬಚ್ಚೆ ಕೋ ಕ್ಯಾ ಕೇತಾ ಹೈ ಬಾಬಾ, ಯಾವುದೇ ಸೇವೆ ಮಾಡಿ, ಚಾಹೆ ಲೌಕಿಕ ಅಥವಾ ಅಲೌಕಿಕ, ನಿಮ್ಮ ಪರಿವಾರದ್ದು ಜಾಬ್ ಮಾಡೋರು ಇರ್ತಾರಲ್ಲ, ಚಾಹೆ ಸೇವಾ ಕೇಂದ್ರದಲ್ಲಿ ನೀವು ಯಾವುದೇ ಕಾರ್ಯ ಮಾಡಿ, ಸೇವಾ ಕಾರ್ಯ ಅದನ್ನು ನೀವು ಹೆಂಗೆ ಮಾಡಬೇಕು, ಮಾಡಿಸ್ತಕ್ಕಂಥ ತಂದೆ ಮಾಡಿಸ್ತಿದ್ದಾರೆ, ನಾನು ಬರೀ ಶರೀರದಿಂದ ಮಾಡ್ತಿದ್ದೀನಿ ಅಷ್ಟೇ, ನಾನು ಮಾಡ್ತಿಲ್ಲ, ಬಾಬವ್ರ ಕೈಗಳು ಮಾಡ್ತಿದೆ. ಇದನ್ನು ನೀವು ಅನುಭವ ಮಾಡಿ ನೋಡಿ. ಇಡೀ ದಿನ ನೀವು ಮಾಡಿದ್ರೂ ನಿಮಗೆ ಸುಸ್ತಾಗಲ್ಲ, ಇರೋ ಕಾಯಿಲೆ ಓಡೋಗ್ಬಿಡ್ತದೆ. ಇದು ಸುಮಾರು ಜನರ ಅನುಭವಗಳು. ಜಿಗ್ರಿ ಯಾರು ಮಾಡ್ತಾರೆ, ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಮಾಡಿಸ್ತಕ್ಕಂಥ ತಂದೆ ಮಾಡ್ತಿದ್ದಾರೆ ಅಂದಾಗ ಕರ್ಮದ ಸಮಯದಲ್ಲಿನೂ ನಾನು ಜೊತೆ ಇದ್ದೀನಿ. ಏನು, ಕರ್ಮದ ಟೈಮಲ್ಲಿನೂ ನಾನು ಜೊತೆ ಇದ್ದೀನಿ. ಅದಕ್ಕೆ ನೀವು ಒಂಟಿಯಾಗಿ ಮಾಡಬೇಡಿ, ನನ್ನನ್ನು ಜೊತೆ ಇಟ್ಕೊಂಡು ಮಾಡಿ, ನಾನು ಸದಾ ಜೊತೆ ಇದ್ದೀನಿ. अपना तो सिर्फ आप तो सिर्फ निमित्त हो, भगवान विशेष करावनार है, अकेले करते क्यों हो, अकेला मैं करता हूँ ये भान रहता है तो ये मैपन माया का दरवाजा है. फिर कहते हो बाबा माया आ गई. जब दरवाजा खोला तो माया तो इंतजार में है ना, और आपने इंतजाम अच्छा कर लिया तो क्यों नहीं आएंगी. ಕರ್ಮ ಮಾಡುವಾಗ್ಲೇನೆ ಇನ್ನೊಬ್ಬರ ಜೊತೆ ಸಂಬಂಧಗಳಲ್ಲಿ ಮಾಡಬೇಕಾಗುತ್ತೆ. ಕರ್ಮ ಮಾಡುವಾಗ್ಲೇನೆ ಸಂಬಂಧಗಳ ಹಿಸಾಬ್ ಕಿತಾಬ್, ಹಳೆ ಸಂಸ್ಕಾರ ಆಚೆ ಬರುತ್ತೆ. ಯಾರ್ದೆಷ್ಟು ದೇಹಾಭಿಮಾನ, ತನ್ನ ಶರೀರದ ಗಮನ, ನಾವು ಇಷ್ಟು ಯಾಕೆ ಮಾಡ್ಬೇಕು, ಅಷ್ಟು ಯಾಕೆ ಮಾಡಬೇಕು, ಅಯ್ಯೋ ಇಷ್ಟೊಂದು ಮಾಡ್ಬಿಟ್ಟೆ, ಹಿಂಗಾಯ್ತು ಹಂಗಾಯ್ತು, ಇವೆಲ್ಲ ಎಣಿಸ್ಕೊಂಡು ಮಾಡೋರು ಸೇವೆ ಇದೆ, ಅದು ಸೇವೆ ಅಲ್ವೇ ಅಲ್ಲ. ಈಗ ನಿಮ್ಮ ಮನೆಯಲ್ಲೆಲ್ಲ ನೀವು ಮಾಡ್ತೀರಾ, ಎಣಿಸ್ತೀರಾ, ಅಯ್ಯೋ ನಾನು ಇಷ್ಟೊಂದು ಯಾಕೆ ಮಾಡಬೇಕು, ಇಷ್ಟೊಂದು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿಬಿಟ್ಟೆ, ಇದೆಲ್ಲರನ್ನೂ ನೋಡ್ಕೋಬೇಕಲ್ಲಪ್ಪ ಅಂತ ಎಣಿಸ್ತೀರಾ. ಹೇಳ್ರಿ, ಯಾಕಂದ್ರೆ ಅಣ್ಣಂದ್ರೆ ಮಾಡ್ತೀರಾ, ಅಯ್ಯೋ ನಾನು ಇಷ್ಟೊಂದು ಇಡೀ ದಿನ ಯಾಕೆ ಮಾಡಬೇಕು, ಯಾಕೆ ಹೇಳ್ರಿ. ಬುದ್ಧಿಯಲ್ಲಿ ವೃತ್ತಿಯಲ್ಲೇನಿದೆ, ಏನು, ನಂದು, ನನ್ನ ಜವಾಬ್ದಾರಿ, ನನ್ನ ಪರಿವಾರ. ಬಾಬನ ಹತ್ರ ಮಾಡುವಾಗ ಏನಾಗ್ಬಿಡುತ್ತೆ, ಇನ್ನೊಬ್ಬರು ನೋಡ್ತೀವಿ, ನಾನೇ ಯಾಕೆ ಇದು ಮಾಡಬೇಕು, ಅವರು ಮಾಡಲಲ್ಲ, ನಾನೇ ಏನಿದು, ಅವರಲ್ಲ. ಇನ್ನೊಬ್ಬರು ನೋಡುವಾಗ ಅಲ್ಲಿ ಬಾಬಾನೂ ಓಡೋದ್ರು, ನೀವು ಮಾಡಿದ್ದು ಬರೀ ಕೆಲಸ ಆಯಿತು, ಸೇವೆ ಆಗಲಿಲ್ಲ, ಪ್ರಾಪ್ತಿನೂ ಆಗಲಿಲ್ಲ. ಜಿಗ್ರಿ ನಾನೇನೇ ಮಾಡ್ತೀನಿ, ಚಾಹೆ ನೀವು ಜ್ಞಾನ, ಯೋಗ, ಧಾರಣೆ, ಸೇವೆ ಏನೇ ಮಾಡಿ, ನನ್ನ ಮನೋವೃತ್ತಿ ಹೆಂಗಿದೆ, ಯಾರು ಮಗುವಾಗಿದ್ದೀನಿ, ಯಾರು ಮಾಡಿಸ್ತಿದ್ದಾರೆ, ಯಾರು ನನಗೆ ಸೆಲೆಕ್ಟ್ ಮಾಡಿಕೊಂಡು, ಸೇವೆನೂ ಒಂದು ಕೃಪೆ ಬಾಬವ್ರದ್ದು. ಸೇವೆ ಎಲ್ಲರೂ ಮಾಡೋಕ್ಕಾಗಲ್ಲ, ಭಾಗ್ಯದಲ್ಲಿರೋರೇ ಸೇವೆ ಮಾಡೋಕ್ಕಾಗುತ್ತೆ. ಟೈಮ್ ಪಾಸ್ ಮಾಡ್ತಾರೆ ಆರಾಮ್, ಕರ್ಮ ಫಿಲಾಸಫಿ ಗೊತ್ತಾಗಲ್ಲ. ಅದರಿಂದ ಬಾಬಾ ಹೇಳ್ತಾರೆ, ನೀವು ಒಂಟಿಯಾಗಿ ಮಾಡ್ತೀರಾ ಯಾಕೆ, ಮಾಯೆ ಒಂಟಿಯಾಗಿ ಮಾಡೋದಂದ್ರೆ ಅಲ್ಲಿ ಬಂದ್ಬಿಡುತ್ತೆ ದೇಹಾಭಿಮಾನದ ನಾನು ಅನ್ನೋದು. ಅಂದರೆ ನಾನೇ ಮಾಡಬೇಕಾ, ನಾನು ಒಂದೇ ಮಾಡಬೇಕಲ್ಲ, ಯಾಕೆ ಮಾಡಬೇಕು ಅನ್ನೋದೇನು ಬರುತ್ತಲ್ಲ. ಬಾಬಾ ಹೇಳ್ತಾರೆ, ಯಾರು ಹೇಳಿದ್ದು ಒಂಟಿಯಾಗಿ ಮಾಡೋಕ್ಕೆ. ಒಂಟಿಯಾಗಿ ಮಾಡೋದಂದರೆ ಮಾಯೆಯ ಬಾಗಿಲನ್ನು ತೆಗೆದ್ರಿ, ಮಾಯೆ ಬಾಗಿಲ ಹತ್ರನೇ ಕಾಯ್ತಿರುತ್ತೆ, ತೆಗೆದ್ರೆ ಸಾಕು ಒಳಗೋಗೋಣ ಅಂತ. ರೋಡಲ್ಲಿರೋ ನಾಯಿ ಮರಿಗಳು, ಬೆಕ್ಕು ಮರಿಗಳೇನು ಮಾಡ್ತವೆ, ಕಿಟಕಿ ಬಾಗಿಲ ಹತ್ರ ಇರ್ತವೆ, ಬಾಗಿಲು ತೆಗೆದ್ರೆ ಮೆತ್ತಗೆ ಬಂದ್ಬಿಡ್ತಾವೆ ಒಳಗಡೆ. ಅದು ಬಾಬಾ ಹೇಳ್ತಿರೋದು. ಮಾಯೆಗೆ ಬಾಗಿಲು ತೆಗೆದು ಬಾ ಅಂದರೆ ಇನ್ಯಾಕೆ ಬರಲ್ಲ, ಬಂದ್ಬಿಡುತ್ತೆ, ಕಾಯ್ತಾ ಇರುತ್ತೆ. ಇಂತಜಾರ್ಮೇ ನೀವು ರೆಡಿಯಾಗಿ ಬಾಗಿಲು ತೆಗೆದ್ರಿ, ಆರಾಮಾಗಿ ಬಂದು ಕೂತ್ಕೊ. ಆಮೇಲೆ ಆತಿಥ್ಯ ಬೇರೆ, ಅದ್ರ ಕನೆಕ್ಟೆಡ್ ಸಂಕಲ್ಪ, ಅಯ್ಯೋ ಹಂಗೆ ಹಿಂಗೆ, ನಾನು ಇಷ್ಟ ಅನ್ನೋದು ಬಂತಲ್ಲ. ಸೊ ಮಾಯೆ ಆತಿಥ್ಯ ಮಾಡೋದು, ರಾಂಗ್ ಸಂಕಲ್ಪಗಳು ಮಾಡೋದು, ವ್ಯರ್ಥ ಸಂಕಲ್ಪ ಮಾಡೋದಂದರೆ ಮಾಯೆ ಆತಿಥ್ಯ. ये भी अपना भाग्य स्मृति में रखो कि बाप करावनार हर कर्म करा रहा है.
तो बोझ नहीं होगा, बोझ मालिक पर होता है, साथी होते भी उन पर बोझ नहीं होता. ತನ್ನ ಭಾಗ್ಯದ ಸ್ಮೃತಿಯನ್ನು ಇಟ್ಕೊಳ್ಳಿ. ತಂದೆ ಮಾಡಿಸ್ತಕ್ಕಂಥವ್ರು ಕರ್ಮ ಮಾಡಿಸ್ತಿದ್ದಾರೆ, ಅದರಲ್ಲಿ ಬೋಜ ಇಲ್ಲ. ಓನರ್ ಮೇಲೆ ತಾನೇ ಎಲ್ಲ ಹೊರೆ ಇರೋದು, ರೆಸ್ಪಾನ್ಸಿಬಿಲಿಟಿ. ನಿಮಗೇನು ನಾನು ರೆಸ್ಪಾನ್ಸಿಬಿಲಿಟಿ ಕೊಡಲಿಲ್ಲ, ನೀವು ನಿಮಿತ್ತಾಗಿ ಕಾರ್ಯ ಮಾಡಿ ಅಷ್ಟೇ, ಕರ್ಮ ಮಾಡಿ. ಇನ್ನು ಅದಕ್ಕೆ ಶಕ್ತಿ ಕೊಡೋದು, ಫಲ ಕೊಡೋದು ಅದು ನನ್ನ ಕೆಲಸ. ಅದಕ್ಕೆ ಹೇಳ್ತಿದ್ದಾರೆ, ये बोझ नहीं होगा, बोझ मालिक पर होता है, साथी होते भी उन पर बोझ नहीं हो सकता. ನೀವು ಬಲೆ ನನ್ನ ಜೊತೆಗಾರರಾಗಿ ಮಾಡ್ತಿರ್ಬೋದು, ನಿಮಿತ್ತ ಆಗಿ ಮಾಡ್ತಿರ್ಬೋದು, ಬಟ್ ನಿಮ್ಗೆ ಹೊರೆ ಅನ್ಸಲ್ಲ. ಸೇವೆ ಸ್ಥಿತಿಯಲ್ಲಿ ಹಾರುವ ಕಳೆಯನ್ನು ತರೋ ಆಧಾರ. ಆ್ಯಕ್ಚುಲಿ ನನಗೆ ಸೇವೆ ಉನ್ನತಿಯಲ್ಲಿ, ಖುಷಿಯಲ್ಲಿ, ಆನಂದದಲ್ಲಿ, ಶಕ್ತಿಶಾಲಿ ಸ್ಥಿತಿಯಲ್ಲಿ ತರಲಿಲ್ಲ ಅಂದರೆ ನಾನು ಸೇವೆ ಮಾಡಲಿಲ್ಲ. ಸ್ವಾರ್ಥ ಇಲ್ಲ, ಬುದ್ಧಿ ಮಾಯಾವಿ, ಯಾವ ಕಾರಣ ನನಗೆ ಅದರ ಲಾಭ ಅನುಭವ ಆಗ್ತಿಲ್ಲ. ಇದು ಮುಖ್ಯ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, तो मालिक बन जाते हो तो बोझ आ जाता है. ಅಯ್ಯೋ ನಾನು ಅಂತ ತಗೊಂಡ್ಬಿಡ್ತೀರಲ್ಲ, ಅಲ್ಲಿ ಹೊರೆ ಬಂದ್ಬಿಡ್ತು. मैं बालक हूँ और मालिक बाप है, मालिक मुझ बालक से करा रहा है. बड़े बन जाते हो तो बड़े दुख आ जाता है. ಬಾಲಕ ಅಂತ ತಿಳ್ಕೊಂಡಾಗ ಬಾಬಾ ಮಾಲೀಕ ಮಾಡಿಸ್ತಿದ್ದಾರೆ, ಭಾಳ ಖುಷಿ ಇರುತ್ತಲ್ಲಿ. ದೊಡ್ಡ ಮನುಷ್ಯರಾಗ್ಬಿಡ್ತೀರಲ್ಲ, ನಾನೇನೆ ಮಾಲೀಕ, ನಾನೇನೆ ಮಾಡ್ತಿದ್ದೀನಿ, ನಾನು ಮಾಡಬೇಕಾ, ನಾನು ಇಷ್ಟು ಮಾಡ್ತೀನಿ ಎಣಿಸ್ತಿರಲ್ಲ, ಅಲ್ಲಿ ಬಂತು ಹೊರೆ. ತಂದೆಯನ್ನು ಬಿಟ್ಬಿಟ್ರಿ. होता क्या है, जब कोई समस्या आती है तो कहते हो बाबा आप अभी आप ही जानो, और जब समस्या समाप्त हो जाती है तो मस्त हो जाते हो. लेकिन ऐसे करो ही क्यों जो समस्या आवे. करावनार बाप के डायरेक्शन प्रमाण हर कर्म करते चलो तो कर्म भी श्रेष्ठ, और कर्म श्रेष्ठ कर्म फल क्या है. कर्म भी श्रेष्ठ, श्रेष्ठ कर्म की फल क्या है. ನಾನು ಏನೇ ಮಾಡುವಾಗ ಶ್ರೇಷ್ಠ ಸಂಕಲ್ಪಗಳಲ್ಲಿ ಶ್ರೀಮತದ ಪ್ರಮಾಣ ಸ್ಥಿತಿ, ಯಾದ ಮೇ ಸೇವಾ. ನೆನಪಿಲ್ಲದೆ ನೀವು ಕೈ ಹಾಕಂಗಿಲ್ಲ ಸೇವೆಯಲ್ಲಿ. ಶರೀರ ಮೂಟೆ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಶರೀರದ ವ್ಯಾಮೋಹ, ಅಯ್ಯೋ ನನಗೆ ನನ್ನ ಶರೀರ ಹಿಂಗೆ, ನಾನು ಹೆಂಗೆ ಮಾಡೋಕ್ಕಾಗುತ್ತೆ, ಅದನ್ನು ಇಟ್ಕೊಂಡು ತಲೆ ಒಳಗಡೆ ನೀವು ಆಮೇಲೆ ಕೂತ್ಕೋತೀರಾ. ಹೊರೆ ಮೂಟೆ ಹೊತ್ಕೊಂಡವನು ಎಷ್ಟು ಮಾಡ್ಬೋದು, ಆಗೋದಲ್ಲಿ ಪ್ರಾಬ್ಲಮ್. ಅದಕ್ಕೆ ಹೇಳ್ತಿದ್ದಾರೆ, ಶ್ರೇಷ್ಠ ಕರ್ಮ का फल सदा खुशी, सदा हल्कापन, सदा फरिश्ता जीवन का अनुभव करते रहेंगे. फरिश्ता कर्म के संबंध में आएगा, लेकिन कर्म के बंधन में नहीं बंधेगा. क्यों? क्योंकि बाप के संबंध में करावनार बाप जुटा हुआ है. ನನ್ನ ಶಕ್ತಿಯಿಂದ ಮಾಡ್ತಿದ್ದೀರ ಈ ಸೇವೆ, ಚಾಹೆ ಮನಸ ವಾಚ ಕರ್ಮಣ ಯಾವ ಸೇವೆ ಇದ್ರೂ ಇದೆಲ್ಲ ನಮ್ಮ ಕೈಯಲ್ಲಿ ಆಗದೇ ಇರೋ ಸೇವೆಗಳು, ರೈಟ್. ನಮಗೆ ಬಾಬಾ ಸೇವೆಯನ್ನು ತರೋದು ನಮ್ಮ ಭಾಗ್ಯ ಮಾಡ್ಕೊಳ್ಳೋಕ್ಕೆ. ಆ ಮಾಡ್ಕೊಳ್ಳೋದು ಬಿಡೋದು ಅದು ನಮ್ಮ ಕೈಲಿದೆ. ನಾವು ಯಾವ ಮನೋವೃತ್ತಿಯಲ್ಲಿ ಸೇವೆ ಮಾಡ್ತೀವಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಮಸ್ಯೆ ಯಾವಾಗ ಬರುತ್ತೆ ಸೇವೆ ಮಾಡುವಾಗ, ಅವಾಗ ಏನು ಹೇಳ್ತೀರಾ, ಬಾಬಾ ಇದು ಬಂದ್ಬಿಟ್ಟಿದೆ, ಹಿಂಗೆ ಆಗ್ಬಿಟ್ಟಿದೆ, ಅದು ಇದು ಅಂತ ನಿಮಗೆ ಗೊತ್ತು ಅಂತೀರಾ. ಯಾವಾಗ ಸ್ವಲ್ಪ ಸಮಸ್ಯೆ ಸರಿ ಹೋಗ್ಬಿಡ್ತು ಆಮೇಲೆ ಆರಾಮಾಗ್ಬಿಡ್ತೀರಾ. ಬಟ್ ಯಾವಾಗಲೂ ಅದೇ ಸ್ಥಿತಿ ಇರಬೇಕಲ್ಲ, ನೀವು ನನ್ನ ಜೊತೆ ಇರಿ, ಬಾಬಾ ನೀನೇ ಮಾಡ್ತಿದೀಯಾ, ಏನಿದ್ರು ಕೈ ಅಷ್ಟೇ ನಂದು ಅಲ್ಗಾಡ್ತಾ ಇದೆ, ನೀನು ಮಾಡೋದು ನಿನ್ನ ಶಕ್ತಿಯಲ್ಲಿ. ಬಾಬಾವ್ರ ಕೈ ನನ್ನ ಕೈಯಲ್ಲಿ ಇದ್ದೆಲ್ಲ ಮಾಡಿಸ್ತಿದೆ ಅಂತ ನೋಡಿದ್ರೆ ನೀವು ಅದನ್ನು ಟ್ರೈ ಮಾಡಿ, ಪ್ರಯೋಗ ಮಾಡಿ ಹೆಂಗಿರೋ ಸ್ಥಿತಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಹಂಗೆ ಮಾಡೋದೇ ಏನಕ್ಕೆ, ದೇಹಾಭಿಮಾನದ ಮೈಪನ್ನಲ್ಲಿ ಸಮಸ್ಯೆ ಬರೋಕೆ ಯಾಕೆ ಬಿಡ್ತೀರಾ. ಕರೋಯಿ ಕ್ಯೂ, ಸಮಸ್ಯೆ ಕಾರಣ ನೀವು,
ಸಮಸ್ಯೆ ಯಾರಿಂದನೂ ಬರಲಿಲ್ಲ, ನಿಮ್ಮ ಸಂಸ್ಕಾರ. ಯಾರ್ದೋ ತಲೆ ಮೇಲೆ ದೋಷ ಹಾಕ್ಬಿಟ್ಟು ನಮ್ಮನ್ನು ನಾವು ರೈಟ್ ಅಂತ ತಿಳ್ಕೊಂಡು ಕಾಲರ್ ಅಳ್ಳಾಡಿಸ್ಕೊಂಡು ಓಡಾಡ್ತೀವಿ. ಬಟ್ ರಾಂಗ್ ಅದು. ವಾಟ್ ಎವರ್ ದ ಪ್ರಾಬ್ಲಮ್, ದ ರೀಸನ್ ಈಸ್ ಮೀ. ಬೇರೆಯವರು ನಿಮಗೆ ಮಾಡ್ತಿರ್ಬೋದು, ನೀವೇನೂ ಇಲ್ಲ, ಆದರೆ ನಿಮ್ಮ ಲೆಕ್ಕಾಚಾರ ಅವ್ರಿಗೆ ಹಂಗೆ ಮಾಡಿಸ್ತಿದೆ. ಸೊ ನಾನು ಅಂಥದ್ದು ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ ತಾನೇ ಹಂಗಾಗ್ತಿದೆ. ಇನ್ನೊಬ್ಬರ ಮೇಲೆ ಏನು ದೋಷ ಹಾಕೋದು, ಬೆರಳೆಣಿಸೋದು, ಅದು ಅರ್ಥ ಆಗ್ಬಿಡ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸೇವೆ ಎನ್ನುವುದು ತಂದೆಯ ಡೈರೆಕ್ಷನ್ ಪ್ರಮಾಣ, ತಂದೆಯ ಜೊತೆಯಲ್ಲಿ ತಂದೆ ಮಾಡಿಸ್ತಿದ್ದಾರೆ ಎನ್ನುವುದು ನಾನು ನಿಮಿತ್ತ ಭಾವದಲ್ಲಿ ಮಾಡಿದ್ದೇ ಆದರೆ ಆ ಸೇವೆಯ ಕರ್ಮ ಶ್ರೇಷ್ಠ ಕರ್ಮ ಆಗಿರೋ ಕಾರಣ ಅದರ ರಿಸಲ್ಟಲ್ಲಿ, ಸೇವೆಯ ರಿಸಲ್ಟಲ್ಲಿ ಸದಾ ಖುಷಿ, ಸದಾ ಹಗುರತೆ, ಸದಾ ಫರಿಷ್ಠ ಜೀವನದ ಅನುಭವ ಆಗುತ್ತೆ. ಕೆಲವ್ರು ಏನು ಹೇಳ್ತಾರೆ, ಅಯ್ಯೋ ನಾನು ಎಷ್ಟೊಂದು ಸೇವೆ ಮಾಡಿಬಿಟ್ಟೆ ಗೊತ್ತಾ, ಎಷ್ಟೊಂದು ಪರಿಸ್ಥಿತಿ ಬಂದ್ಬಿಡ್ತು ಗೊತ್ತಾ, ಇನ್ನು ಸೇವೆನೂ ಸಾಕು, ಎಲ್ಲ ಸಾಕಪ್ಪ, ಏನು ಬೇಡ, ಯಾವ ಕಥೆನೂ ಬೇಡ. ಇದು ಯಾಕೆಂದರೆ ಸ್ವಾರ್ಥವಶ, ದೇಹಾಭಿಮಾನ ವಶ ಸೇವೆ ಯಾವಾಗ ಮಾಡ್ತೀವಿ ಅಲ್ಲಿ ಆಗೋದೇ ಹಂಗೆ. ಸೇವೆ ಸದೈ ಉನ್ನತಿ ಕ ಸಾಧನೆ, ಉಡ್ತಿ ಕಲಾ ಕ ಸಾಧನೆ. ಅನೇಕ ಮುರಳಿಗಳಲ್ಲಿ ಮಾತನ್ನು ಬಾಬಾ ರಿವೈಸ್ ಮಾಡಿದ್ದಾರೆ. ಸೇವೆಯಲ್ಲಿ ನೀವು ಆರ್ವ ಕಳೆಯ ಹಗುರತೆಯ ಶ್ರೇಷ್ಠ ಪ್ರಾಪ್ತಿಗಳು, ಖುಷಿ, ಶಕ್ತಿಯ ಅನುಭವ ಮಾಡಲಿಲ್ಲ ಅಂದರೆ ನಿಮ್ಮ ಸೇವೆನೇ ಅಲ್ಲ. ಅಲ್ಲಿನೂ ವಿಕರ್ಮಗಳಾಗ್ಬಿಡುತ್ತೆ. ದೇಹಾಭಿಮಾನದಲ್ಲಿ ವ್ಯರ್ಥ ಸಂಕಲ್ಪಗಳಲ್ಲಿ ಮಾಡಿದ ಸೇವೆ ಬರೀ ವ್ಯರ್ಥ ಕರ್ಮದ ಲಿಸ್ಟ್ ಅಲ್ಲ, ಈಗ ವ್ಯರ್ಥನೂ ಅಪವಿತ್ರತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಫರಿಷ್ಠ ಜೀವನ ಎಷ್ಟು ಮಾಡ್ತಿದ್ದೀರಾ, ಫರಿಷ್ಠೆ ಕರ್ಮದ ಸಂಬಂಧದಲ್ಲಿ ಬರ್ತಾರೆ. ಸೇವಾ ಸಂಬಂಧ ಏನಾ, ಕರ್ಮ ಬಂಧನದಲ್ಲಿ ಬರಲ್ಲ. ಸೇವೆ ಬಂಧನದ ಅನುಭವ ಮಾಡುತ್ತೆ, ಭಾರಿ ಹೊರೆಯ ಅನುಭವ ಆಗ್ತಿದೆ ಸೇವೆಯಲ್ಲಿ ಅಂದರೆ ಅಲ್ಲಿ ಯೋಗನೂ ಇಲ್ಲ, ಬಾಬಾನೂ ಇಲ್ಲ, ಉದ್ದೇಶನೇ ಇಲ್ಲ. ಫಸ್ಟ್ ಆಫ್ ಆಲ್ ಭಾಗ್ಯ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ. ಹಂಗೆ ಏನೂ ಆಗಲ್ಲ. ಸೇವೆ ನಮಗೆ, ನಾನೆಷ್ಟು ಜ್ಞಾನ ಯೋಗದಲ್ಲಿ ಪ್ರವೀಣನಾಗಿದ್ದೀನಿ, ನನ್ನ ಅಭ್ಯಾಸದಲ್ಲಿ ಪ್ರವೀಣತೆ ಎಷ್ಟು, ಆತ್ಮಸ್ವರೂಪನಾಗಿ ಎಷ್ಟು ಮಾಡ್ಬೋದು ಅನ್ನೋ ನೋಡ್ಕೊಳ್ಳೋ ದರ್ಪಣ ಸೇವೆ. ಕರ್ಮದಲ್ಲಿ ಗೊತ್ತಾಗುತ್ತೆ ನಮ್ಮ ಪ್ರಾಕ್ಟೀಸ್ ಏನು ಅಂತ. ಆತ್ಮಾಭಿಮಾನಿ ಪ್ರಾಕ್ಟೀಸ್ ಏನೋ, ಬಾಬನ್ ನೆನಪಿನ ಪ್ರಾಕ್ಟೀಸ್ ಏನಂತ ಕರ್ಮ ಮಾಡುವಾಗಲೇ ಗೊತ್ತಾಗೋದು. ಕೂತಿರುವಾಗ ನಾನು ಕೂತ್ಕೊಂಡು ನಾನು ಚೆನ್ನಾಗಿ ಫ್ಲೈಟ್ ಬಿಡ್ತಾ ಇದ್ದೀನಿ, ಏನು ನಿರ್ವಿಘ್ನವಾಗಿ ಹೋಗಿ ಅಮೆರಿಕ ತಲುಪಿಬಿಟ್ಟೆ, ಫ್ಲೈಟ್ ಕೈಯಲ್ಲಿ ಕೊಟ್ಟಾಗ ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ಬೀಳಿಸ್ಬಿಟ್ರೆ ಯಾರು ಹೇಳ್ತಾರೆ ಪ್ರವೀಣರು ಇವರು ಅಂತ. ಹಂಗೆ ಕೂತ್ಕೊಂಡು ಮಾಡುವಾಗ ಬಾಬಾ ನೀನು ಎಷ್ಟು ಚೆನ್ನಾಗಿದೆಯಾ, ನೀನು ಆನಂದವಾಗಿದೆಯಾ ಅಂತ ಹೇಳ್ಕೊಂಡು ಅದೇ ಆನಂದ ಕೆಲಸ ಮಾಡುವಾಗಿದೆಯಾ ನೋಡ್ಕೊಳ್ಳಿ. ಏನಂತೀರಾ, ಮನೆಯಲ್ಲಿ ಇರೋರೆಲ್ಲ ಕಾರ್ಯ ಮಾಡುವಾಗ ಆನಂದವಾಗಿ ಹಗುರವಾಗಿ ಬಾಬನಿಗೆ ಮಾಡ್ತಾ ಇದ್ದೀನಿ, ನೀನು ಕೆಳಗಡೆ ಬಾ, ನೀನು ಮಾಡಿಸ್ತಾ ಇದೀಯಾ, ಭಾಗ್ಯ ಮಾಡಿಸ್ತಾನೆ ಇದೆಯಲ್ಲ. ತುಂಬ ಆಡ್ಕೊಂಡು ಮಾಡ್ತೀವ, ಹೆಂಗೆ ಅಳ್ಕೊಂಡು ಮಾಡ್ತೀವ ನೋಡ್ಕೋಬೇಕು, ರೈಟ್. ಅದಕ್ಕೆ ಹೇಳ್ತಿದ್ದಾರೆ, ಬಾಪ್ ಕ ಸಂಬಂಧ ಕರಾವನ್ನಾರ್ಕ ಜೂಟಾ ಹೂವ ಏನಾ. ಕೆಲಸ ಮಾಡುವಾಗ ಯಾವುದೇ ಕಾರ್ಯ ಮಾಡಿ, ನೀವು ಮನೆಯಲ್ಲಿ ಇದ್ರೂ ನಿಮ್ಮ ಲೌಕಿಕ ಮನೇನೂ ನಿಮ್ಮದಲ್ಲ ಮನೆ, ಹೇಳ್ತಾರೆ ಸೇವಾ ಸ್ಥಾನ. ಅದನ್ನು ನೀವು ಸೇವೆ ಅಂತ ತಿಳ್ಕೊಂಡು ಮಾಡಿದಾಗ ನಿಮಗೆ ಬೇಜಾರಾಗಲ್ಲ. ಅದು ನೋಡ್ಕೊಳ್ಳಿ ಹೆಂಗೆ ಅಂತ. इसलिए निमित्त भाव में कभी मैपन का अभिमान नहीं आता. ಬಾಬಾವರನ್ನ ಜೊತೆ ಇಟ್ಕೊಂಡು ಮಾಡಿಸ್ತಕ್ಕಂಥ ತಂದೆ ಮಾಡಿಸ್ತಿದ್ದಾರೆ ಎಂದಾಗ ನಿಮಗೆ ಎಂದೂ ಸ್ವಪ್ನದಲ್ಲಿ ಮೈಪನ್ ನಾನು ಅಂತ ಇರೋರೇ ಡಿಸ್ಟರ್ಬ್ ಆಗೋದು. ಅದು ಸೂಕ್ಷ್ಮ ಅಭಿಮಾನಗಳು ಇರೋರಿಗೆ ಇದು ಅಭಿಮಾನ ಅಂತಲೇ ಗೊತ್ತಾಗಲ್ಲ. ಹೇಳಿದ್ರೆ ನಂಗೇನಿಲ್ಲ, ನಿಮ್ಮ ದೃಷ್ಟಿನೇ ಹಂಗೆ ಅಂದ್ಬಿಡ್ತಾರೆ. ಯಾಕೆಂದರೆ ಅಭಿಮಾನ ಅಷ್ಟು ರಾಯಲ್ ಆಗಿ ಬುದ್ಧಿ ಮೇಲೆ ವಾರ್ ಮಾಡುತ್ತೆ. ಅಭಿಮಾನ ಇರೋರು ಪ್ರಾಬ್ಲಮ್. ಅವರು ಸತ್ಯತೆಯನ್ನು ರಿಯಲೈಸ್ ಮಾಡಲ್ಲ, ತನ್ನ ಕಡಿಮೆ ಕೊರತೆಗಳನ್ನು ರಿಯಲೈಸ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ತನ್ನ ಒಳಗೆ ನೋಡ್ಕೊಳ್ಳೋಕ್ಕೆ ಬರಲ್ಲಲ್ಲ ಅವ್ರಿಗೆ. ತಂದೆ ಹೊರಗಿನ ಅಭಿಮಾನ ತಾನೇ. सदा निर्माण का कार्य करेंगे तो कितना भाग्य है आपका. ಸದಾ ನಿರ್ಮಾಣ,
ನಾನು ಅನ್ನೋದು ಹೊರಟೋಯ್ತು. ಅಂಥವರು ಸದಾ ನಿರ್ಮಾಣದ ಕಾರ್ಯ, ನವನಿರ್ಮಾಣದ ಕಾರ್ಯ, ತನ್ನ ಸ್ಥಿತಿಯ ನವನಿರ್ಮಾಣ, ಅನ್ಯರ ಆತ್ಮಗಳ ನವನಿರ್ಮಾಣ, ಕನ್ಸ್ಟ್ರಕ್ಟಿವ್ ಆ್ಯಂಡ್ ಕ್ರಿಯೇಟಿವ್ ಅವ್ರ ಕಾರ್ಯಗಳಿರುತ್ತೆ, ಮಾದರಿಯಾಗಿರುತ್ತೆ. ಇದು ಎಷ್ಟು ನಾನು ಕರ್ಮ ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಯಾವಾಗಲೂ ಸೇವಾ ಭಾವ, ಅನ್ಯರಿಗೆ ಸುಖ ಕೊಡಬೇಕು, ಅನ್ಯರಿಗೆ ಒಳ್ಳೇದು ಮಾಡಬೇಕು, ಅದು ಎಂದೂ ಅವಿಶ್ರಾಂತರಾಗಿ ಇಡುತ್ತೆ. ಒಂದು ಅಜ್ಜಿ ತಾತ ಇಲ್ಲಿ ಬೆಂಗಳೂರಲ್ಲಿ, ಅವರಿಬ್ಬರು ಅಮೌಂಟ್ ಇದೆ, ಸ್ವಲ್ಪ ದುಡ್ಡು, ಇಡೀ ದಿನ ಅಡುಗೆ ಮಾಡಿ ಬಡವ್ರು ಇರ್ತಾರಲ್ಲ ಅವ್ರಿಗೆ ಫ್ರೀ ಊಟ. ಅವ್ರನ್ನ ಕೇಳಿದ್ರೆ, ನೀವು ಇಬ್ಬರೇ ಕೂತ್ಕೊಂಡು ಯಾರನ್ನೂ ಇಟ್ಕೊಂಡಿಲ್ಲ, ಇಷ್ಟೊಂದು ಕೆಲಸ ಮಾಡ್ತೀರಲ್ಲ, ಏನು ಡೈಲಿ 100-150 ಜನ ಬಂದು ಊಟ ಮಾಡಿ ಹೋಗ್ತಾರೆ. ಬಡಿಸೋದು ಅವರೇನೆ, ಮಾಡೋದು ಅವರೇನೆ, ಆಮೇಲೆ ಬಡಿಸಿದ್ದು ಮಾಡಿದ್ದೆಲ್ಲ ತೊಳೆಯಬೇಕಲ್ಲ, ತೊಳೆಯೋದು ಅವರೇನೆ. ಸುಸ್ತಾಗಲ್ವ ಅಂದರೆ ತುಂಬ ಆನಂದ ಆಗುತ್ತೆ. ಯಾಕೆಂದರೆ ಅವ್ರು ಊಟ ಮಾಡಿದವ್ರ ತೃಪ್ತಿಯೆಲ್ಲ ನನಗೆ ಪುಣ್ಯವಾಗಿ, ಆಶೀರ್ವಾದದಾಗಿ ಅನುಭವ ಆಗುತ್ತೆ. ಅದಕ್ಕೆ ನಮಗೆ ಒಂದು ದಿವಸನೂ ಇವತ್ತು ಸುಸ್ತಾಯ್ತು, ಸಾಕಾಯ್ತು ಅನ್ನೋದು ಅನ್ಸೋದೇ ಇಲ್ಲ ಅಂತ. ಕೇಳಿಸ್ತಿದ್ಯಾ ಮನೆಯಲ್ಲಿರೋರಿಗೆ? ಹಂಗೆ ನೀವು ಮನೆಯಲ್ಲಿ ಇದ್ದು ಮಾಡಿರಿ, ಎಲ್ಲೇ ಮಾಡಿ, ಸೆಂಟ್ರಲ್ ಮಾಡಿರಿ. ಯಾವಾಗ ನಾವು ಶ್ರೇಷ್ಠ ಕರ್ಮ ಮಾಡಬೇಕು, ಅನ್ಯರಿಗೆ ಸುಖ ಕೊಡಬೇಕು, ಒಳ್ಳೇದು ಮಾಡಬೇಕನ್ನೋ ಮನೋವೃತ್ತಿ ಯಾರಿಗಿರುತ್ತೆ, ಅವ್ರು ಎಷ್ಟು ಮಾಡಿದ್ರೂ ಅವ್ರು ಸುಸ್ತಾಗೋಕೆ ಸಾಧ್ಯ ಇಲ್ಲ. ಮನೆಯಲ್ಲಿನೂ ನೀವು ಎಣಿಸ್ಕೊಂಡು ಮಾಡ್ತಾ ಇದ್ರೆ ಅಯ್ಯೋ ಕಷ್ಟ ಅಂತ, ಸೊಂಟ ನೋವು, ತಲೆನೋವು, ಎಲ್ಲ ನೋವುಗಳು ಬಂದ್ಬಿಡ್ತದೆ ಪಟ್ಟಂತ. ಯಾಕೆಂದರೆ ಸಂಕಲ್ಪ ವಿಕಲ್ಪಗಳು ಒಳಗಡೆ ಇಂಟ್ರೆಸ್ಟ್ ಇಲ್ಲ, ಇಚ್ಛೆ ಇಲ್ಲ, ಯಾರು ಮಾಡ್ತಾರೆ ಅನ್ನೋದು ಅದು ಬಂದ್ಬಿಟ್ರೆ ಹೋಯ್ತಲ್ಲಿ ಟಪಾರ್ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ತಂದೆ ಜೊತೆ ಇದ್ದಾರೆ, ನೀವು ಒಂಟಿಯಾಗಿ ಮಾಡಲ್ಲ ಯಾವುದೇ ಕೆಲಸ, ಸದಾ ಇದೆ. ಅವ್ರು ಫಿರ್ ಬ್ರಹ್ಮ ಭೋಜನ ಖಿಲಾತಾ ಕೌನೆ, ನಾಮ್ ಹಿ ಹೇ ಬ್ರಹ್ಮ ಭೋಜನ. ಬ್ರಹ್ಮ ಭೋಜನ ಬಡಿಸೋರು ಯಾರು, ತಿನ್ಸೋರು ಯಾರು? ಹೆಸರೇ ಬ್ರಹ್ಮ ಭೋಜನ. ಯಾವುದು ದೇವತೆಗಳೇ ಮೆಚ್ಚುತ್ತಾರೆ. ಬ್ರಹ್ಮ ಭೋಜನ ನೈ, ಬ್ರಹ್ಮ ಭೋಜನ ನೈ, ಬ್ರಹ್ಮ ಭೋಜನ. तो ब्रह्मा यज्ञ का सदा रक्षक है, हर एक यज्ञ वत्स. वह ब्रह्मा वत्स के लिए ब्रह्मा बाप द्वारा ब्रह्मा भोजन मिलना ही है. लोग तो वैसे ही कहते हैं कि हमको भगवान खिला रहा है. मालूम है या नहीं? भगवान कौन है वो मालूम है या नहीं? भगवान क्या, लेकिन खिलाता भगवान है. लेकिन ब्राह्मण बच्चों का तो बाप ही खिलाता है ना. चाहे लौकिक कमाई करके भी पैसा जमाते हो, उसी से भोजन मंगाते भी हो, लेकिन पहले अपने कमाई भी बाप की भंडारी में डालते हो ना. बाप की भंडारी भोलानाथ का भंडारा बन जाता है. तो कभी भी इस विधि को भूलना नहीं तो सोचेंगे हम खुद कमाते खुद खाते. वैसे तो ट्रस्टी होना, ट्रस्टी का कुछ भी नहीं होता है. ನಾನೇ ಮಾಡ್ತೇನೆ, ನಾನು ಸಂಪಾದನೆ ನಾನು ತಿಂತಿದ್ದೀನಿ ಅಂದರೆ ಅದರ ಕರ್ಮ ಫಿಲಾಸಫಿ ನೆಕ್ಸ್ಟ್ ಹೇಳ್ತಿದ್ದಾರೆ ಕೇಳಿ. ಬ್ರಹ್ಮ ಭೋಜನ ಇದು ಬ್ರಹ್ಮ ಭೋಜನ ಅಲ್ಲ, ಬ್ರಹ್ಮ ತಂದೆಯ ಯಜ್ಞ ಅಂದರೆ ಅಂಡರ್ಸ್ಟುಡ್ ಶಿವಬಾಬಾ ಅವ್ರ ಯಜ್ಞ. ತಂದೆ ಯಜ್ಞ ರಕ್ಷಕರು ಪ್ರತಿಯೊಬ್ಬ ಬ್ರಹ್ಮವತ್ಸರಿಗೆ ಯಜ್ಞವತ್ಸರಿಗೆ ಊಟ ಕೊಡೋರು ಯಾರು? ಬಾಬಾ ಹೇಳ್ತಾರೆ ನಾನು ಊಟ ತಿನ್ನಿಸ್ತಾ ಇರೋದು. ಯಜ್ಞವತ್ಸರಿಗೆ ಅಂತ್ಯದವರೆಗೆ, ಬ್ರಹ್ಮವತ್ಸರಿಗೆ, ಟೋಟಲ್ ಬ್ರಾಹ್ಮಣ ಮಕ್ಕಳಿಗೆ, ನೀವು ಮನೆಯಲ್ಲಿರಿ ಸೆಂಟ್ರಲ್ಲಿರಿ, ನಿಮಗೆ ಅಂತ್ಯದವರೆಗೆ ಬ್ರಹ್ಮ ಭೋಜನ ಸಿಗಲೇಬೇಕು. ಇದು ಬಾಬನ್ ಪ್ರಾಮಿಸ್. ಅದು ಹೇಳಿದಾರಲ್ಲ ಸಾಕಾರ ಮುರಳಿಯಲ್ಲಿನೋ, ಅಂತ್ಯದವರೆಗೆ ನಿಮಗಿರೋಕ್ಕೆ ತಿನ್ನೋಕ್ಕೆ ನಿಮಗೆ 36 ಪ್ರಕಾರ ಕೊಡದೇ ಇರ್ಬೋದು, 2 ರೊಟ್ಟಿ ಅಂತೂ ಸಿಗುತ್ತೆ. ಯಾರು ಯೋಗಯುಕ್ತ ಮಕ್ಕಳಿದ್ದಾರೆ ಅವರು ಎಂದೂ ಹಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಟೈಮಿಗೆ ಊಟ ಬಂದ್ಬಿಡುತ್ತೆ ಅಂತ. ಬರಲಿಲ್ಲ ಅಂದರೆ ನಾನು ಯೋಗ ಸರಿ ಇಲ್ಲ.
ನಾನು ಬಾಬಾವ್ರ ಆಧಾರದ ಮೇಲೆ ನಡೆದಿಲ್ಲ. ಈಗ ಅದರಲ್ಲಿ ಯಾವ್ಯಾವ ವಿಧಿಯ ಕೊರತೆ ಅನ್ನೋದು ಕ್ಲಿಯರ್ ಹೇಳ್ತಿದ್ದಾರೆ ಬಾಬಾ. ಹಂಗ ನೋಡಿದ್ರೆ ಜ್ಞಾನ ಯಾರಿಗಿಲ್ವೋ ವಿಶ್ವದ ಆತ್ಮಗಳನ್ನು ಏನ್ ಹೇಳ್ತಾರೆ, ನಮಗೆ ಭಗವಂತ ಊಟ ಕೊಡ್ತಿದ್ದಾರ್ರಿ ಅಂತ ಹೇಳ್ತಾರೋ ಇಲ್ವೋ? ಭಗವಂತನೇ ಎಲ್ಲ ಮಾಡ್ತಿರೋದು. ಭಗವಂತ ಯಾರು, ಎಲ್ಲಿದ್ದಾರೆ, ಹೆಂಗ್ ಕೊಡಕ್ಕಾಗುತ್ತೆ ಅನ್ನೋದು ಅದೆಲ್ಲ ಯೋಚನೆ ಮಾಡಲ್ಲ. ಬಟ್ ಆ ಫೇತ್ ಭಗವಂತ ಕೊಡ್ತಿದ್ದಾರೆ ಅಂತ. ಸೊ ಅಂದಾಗ ಬಾಬಾ ಹೇಳ್ತಿರೋದು, ಯಾವಾಗ ಅವ್ರಿಗೇನೆ ನಾನು ಭಗವಂತ ಕೊಡ್ತಾರೆ ಅಂದಾಗ ನಿಮಗೆ ಎಷ್ಟು ಇರಬೇಕು, ಭಗವಂತನೇ ಕೊಡ್ತಿದ್ದಾರೆ ಅಂತ. ತುಂಬ ಇಂಪಾರ್ಟೆಂಟ್ ಅಲ್ಲ, ಭಗವಂತನೇ ಕೊಡ್ತಿದ್ದಾರೆ. ನೀವು ಭಲೇ ಲೌಕಿಕ ಸಂಪಾದನೆ ಮಾಡ್ತಿದ್ದೀರಾ, ಹಂಗಲ್ಲ ನಾವು ಸಂಪಾದನೆ ಮಾಡ್ತೀವಿ, ನಾವು ಊಟ ಮಾಡ್ತೀವಿ ಅಂತ. ಮಕ್ಕಳೇ, ನೀವು ಸಂಪಾದನೆ ಮಾಡಿದಾಗ ಪೇಮೆಂಟ್ ಬಂದ ತಕ್ಷಣ ಬಾಬೋರಿಗೆ ತೆಗಿತೀರಾ? ಮೊದಲನೇ ಮಾತು. ಅಂಡ್ ಎಷ್ಟು ಪರ್ಸೆಂಟೇಜಲ್ಲಿ ತೆಗಿತೀರಾ, ಅದು ನೆಕ್ಸ್ಟ್ ಮಾತು. ಅಥವಾ ಮಾಡುವಾಗ ಯಾಕೆ ಮಾಡಬೇಕು ಅಂತ ಬರುತ್ತಾ, ಅದು ಥರ್ಡ್ ಮಾತು. ಅಯ್ಯೋ ಏನೋ ಮಾಡಬೇಕಲ್ಲ, ಎಲ್ಲರೂ ಮಾಡ್ತಾರೆ, ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ನಾಲ್ಕನೇ ಮಾತು. ನಿಮ್ಮ ಮನೋವೃತ್ತಿ ಯಾವ ತರಹ ಇದೆಯೋ ಅದರ ಆಧಾರದ ಮೇಲೆ ನಿಮ್ಮ ಭಾಗ್ಯ. ಆ ಲೆಕ್ಕದಲ್ಲೇನೆ ಬಾಬಾ ಹೇಳೋದು, ಬಡವ್ರದು 5 ರೂಪಾಯಿ ಇರ್ಬೋದು, ಸಾವುಕಾರದ 5,000 ಸಮಾನ. ಕೊಡೋದ್ರ ಹಿಂದೆ ಭಾವನೆಯ ಕೊರತೆ, ವ್ಯತ್ಯಾಸ ಆಗ್ಬಿಡುತ್ತೆ. ಆಮೇಲೆ ಯಾವಾಗ ತಕ್ಷಣ ಮಾಡ್ತೀವ, ನಂತರ ಆಮೇಲೆ ಮಾಡೋಣ ಬಿಡು ನೋಡ್ಕೊಳ್ಳೋಣ ಅಂತ ಹಂಗೆ ಮಾಡ್ತೀವ. ಉದಾಸೀನತೆ ಎಷ್ಟಿದೆ ಅದನ್ನು ನೋಡಿ. ಅಂಥ ಮಕ್ಕಳು ಯಾರು ಬಾಬನಿಗೆ ಫಸ್ಟ್ ಮಾಡ್ತಾರೆ, ಅಂಥವ್ರದ್ದು ಶಿವನ ಭಂಡಾರ ಆಗುತ್ತೆ ಅವ್ರ ಮನೆ. ಅಲ್ಲಿ ವೃದ್ಧಿ ಅಂಡ್ ಯಾವ ಕೊರತೆ ಯಾವ ಜನ್ಮಗಳಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಹಂಗೆ ತಿಳ್ಕೊಬೇಡಿ ಸಂಗಮ ಯುಗದಲ್ಲಿ ಅಂತ. ನೀವೇನು ಮಾಡ್ತಿದ್ದೀರಾ, ನೀವೆಲ್ಲ ಜನ್ಮಗಳಿಗೆ ಫಿಕ್ಸ್ ಮಾಡ್ಕೋತಿದ್ದೀರಾ. ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿರೋರು. ಅದರಲ್ಲಿ ನಾವು ನಮ್ಮ ಬಾಬವ್ರನ್ನ ನಾವು ಎಲ್ಲಿಟ್ಕೊಂಡಿದ್ದೀವಿ? ಬರೀ ಬಾಯಿ ಮಾತಿಗೆ ಮಗ ಅಂತೀವೋ ಅಥವಾ ಮಗನ ಶೇರ್ ಕೊಡೋದ್ರಲ್ಲಿ ನ್ಯಾಯ ಮಾಡ್ತಿದ್ದೀವ? ಅದನ್ನು ನೀವು ಕೇಳ್ಕೊಳ್ಬೇಕು. ಯಾವ ಮನೋದಶೆ ನಂದಿದೆ ಅನ್ನೋದು ಮೇಯ್ನ್ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಈ ವಿಧಿಯನ್ನ ಮರಿಬೇಡಿ. ಬಾಬನಿಗೇನು ಮಾಡಬೇಕು, ಬಾಬಂದೇನು ಶೇರು, ಬಾಬವ್ರನ್ನ ನೀವು ಯಾವ ಸಂಬಂಧದಲ್ಲಿ ಯಾವ ತರಹ ಒಪ್ಕೊಂಡಿದ್ದೀರಾ ಅದರ ಆಧಾರದ ಮೇಲೆ ನಿಮ್ಮದು ಅಂತಿಮ ಸಮಯವರೆಗೆ ನಿಮ್ಮ ಸಂಪನ್ನತೆ, ನಿಮ್ಮ ಸಂಪಾದನೆ. ಬಾಬಾ ಹೇಳೋದು, ಎಂದೂ ಹಿಂಗೆ ಯೋಚನೆ ಮಾಡಬೇಡಿ, ನಮ್ಮ ಸಂಪಾದನೆ ಎಲ್ಲ ನಾವು ತಿಂತಿದ್ದೀವಿ, ನಾವು ಹೆಂಗೆ ಬೇಕೋ ಇರ್ತೀವಿ. ಅಲ್ಲ, ನೀವು ಟ್ರಸ್ಟಿಗಳು. ಟ್ರಸ್ಟಿ ಅಂದರೆ ಎಲ್ಲ ನನಗೆ ಕೊಟ್ಟಿದ್ದೀರಾ, ಎಲ್ಲ ನಿಂದು ಅಂತ ಹೇಳಿದ್ದೀರೋ ಅಥವಾ ಸುಮ್ಮನೇನೋ ಅದನ್ನು ನೋಡ್ಕೋಬೇಕು. ತೇರಾ ಹೋಗಯ ಮೇರಾ ನಹಿ ಟ್ರಸ್ಟಿ ಅರ್ಥಾತ್ ತೇರಾ ಗೃಹಸ್ಥಿ ಮನ ಮೇರಾ. ನೀವು ಬಾಬಾ ಎಲ್ಲ ನಿಂದು ಅಂತ ಹೇಳಿದ್ರೋ ನಂದು ಅಂತ ಹೇಳಿದಿರೋ, ಗೃಹಸ್ಥಿ ಅಂದರೆ ನಂದು, ನಿಂದು ಅಂದರೆ ಟ್ರಸ್ಟಿ. आप कौन हो? गृहस्थी तो नहीं होना। भगवान खिला रहा है, ब्रह्मा भोजन खिला रहा है, ब्राह्मण आत्माओं को ये नशा स्वतः ही रहता है ना, और बाप की एक गारंटी है। 21 जन्म ब्राह्मण आत्मा कभी भूखा नहीं रह सकती, बड़े प्यार से दाल रोटी सब्जी खिलाएंगे। ये जन्म भी दाल रोटी प्यार की खाएंगे, मेहनत की नहीं। इसलिए सदा ये स्मृति रखो कि अमृत वेले से लेकर क्या क्या भाग्य प्राप्त है। तो सारी दिनचर्या सोचो. ತಂದೆ ಹೇಳ್ತಿರೋದು, ಬ್ರಹ್ಮ ಭೋಜನ ಭಗವಂತ ಬಡಿಸ್ತಾ ಇದ್ದಾರೆ, ತಿನ್ನಿಸ್ತಾ ಇದ್ದಾರೆ ಅನ್ನೋ ನಶೆ ಇದೆಯಾ? ಫಸ್ಟ್ ಬ್ರಾಹ್ಮಣ ಮಕ್ಕಳಿಗೆ ನಶೆ ಸ್ವತಃ ಇದೆಯಲ್ವಾ? ತಂದೆಯ ಗ್ಯಾರಂಟಿ 21 ಜನ್ಮಗಳಿಗೆ ನೀವು ಎಂದೂ ಊಟಕ್ಕೆ ಕೊರತೆ ಇರಲ್ಲ. ಆಮೇಲೇನು ಸತ್ಯುಗದಲ್ಲಿ ಯಾವ ಪ್ರಾಪ್ತಿಗಳು ಮಾಡ್ಕೊಂಡು ಹೋಗ್ತೀವಿ ಅದರ ಮೇಲೆ 2 ಯುಗಗಳೂ ಗ್ಯಾರಂಟಿನೇ. ಇಲ್ಲಿ ನಾನು ಹಂಗೆ ಮಾಡಿದ್ರೆ ಅಲ್ಲೇನು ದ್ವಾಪರದಲ್ಲಿ ಹೆಚ್ಚು ಕಡಿಮೆನೇ ಆಗುತ್ತೆ ಕಲಿಯುಗ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇಲ್ಲಿನೂ ದಾಲ್ ರೋಟಿ ಸಬ್ಜಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ,
ಆದರೆ ಪರಿಶ್ರಮ ನೀವೇನು ಮಾಡಬೇಕಾಗಿಲ್ಲ, ಆರಾಮಾಗಿ ಸಿಗುತ್ತೆ ಮಕ್ಕಳೇ. ಅದಕ್ಕೆ ಈ ಸ್ಮೃತಿ ಇಟ್ಕೊಳ್ಳಿ, ಅಮೃತ ವೇಳೆಯಿಂದ ನನಗೆ ಏನೇನು ಭಾಗ್ಯ ಸಿಕ್ಕಿದೆ, ಯಾರು ನನ್ನ ಜೊತೆ ಇದ್ದಾರೆ, ಯಾರು ನನಗೆಲ್ಲ ಮಾಡ್ತಿದ್ದಾರೆ, ಇದು ಇಡೀ ದಿನಚರಿಯಲ್ಲಿ ನೆನಪಿರಲಿ. ಸುಲಾತೆ ಬಿ ಕೌನೆ ಇದ್ದೆ. ಮತ್ತು ಇನ್ನೊಂದು ಏನಂದರೆ, ಭೋಗ ಇಟ್ಟು ಡೈಲಿ ಊಟ ಮಾಡಬೇಕದು ಎಲ್ಲರೂ ಮಾಡ್ತಿದ್ದೀರಲ್ವಾ. ಬಾಬನಿಗೆ ಹಿಡ್ದೆ ಊಟ ಮಾಡಂಗಿಲ್ಲ, ಕಳ್ರಾಗ್ಬಿಡಂಗಿಲ್ಲ. ಫ್ರಿಡ್ಜಲ್ಲಿ 15 ದಿವಸ ಇಟ್ಕೊಂಡು ತಿಂದ್ಬಿಡೋದು, ಅದೇ ಮಾಡಿಕೊಂಡು ಬಾಬಾ ತಗೋ ನೀನು, ತಾನು ಮಾತ್ರ ತನಗೇನು ಬೇಕೋ ಇಟ್ಕೊಂಡು ತಿಂದ್ಬಿಡೋದು. ಅಲ್ಲಿ ಫ್ರಿಡ್ಜಲ್ಲಿ ಇಡ್ತಿರೋ ಎಲ್ಲಿ ಇಟ್ಕೊತಿರೋ. ಬಾಬಾಗೆ ಮಾತ್ರ ಹಾಲು ಒಂದಿಷ್ಟು ಹಣ್ಣು ಇಡ್ತೀನಿ, ಡೈಲಿ ಏನೋ ಒಂದು ಬಾಳೆಹಣ್ಣು ಇಷ್ಟು ಹಾಲು ಇಟ್ಬಿಡೋದು. ಇದು ಯಾವ ನ್ಯಾಯ? ಇದೆಲ್ಲ ಸ್ವೀಕಾರ ಆಗಲ್ಲ, ಆಲಸ್ಯಗಳೆಲ್ಲ. ಅನ್ಲೆಸ್ ಹೆಲ್ತ್ ಆ್ಯಂಡ್ ಪವರ್ಫುಲ್ ರೀಸನ್ ಇಲ್ಲದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ದಾಲ್ ರೋಟಿ ಅಂಥವ್ರಿಗೆ ನಾನು ಕೊಡ್ತೀನಿ ಅಂತ. ಬಾಬವ್ರಿಗೆ ತಿನ್ನಿಸಿದವ್ರು ಎಂದದ್ದು ಭೂಕ ಎಂತ ರೈ ನೈ ಸಕ್ತಾ ಏನಾ. ಆಮೇಲೆ ರಾತ್ರಿ ಮಲಗುವಾಗ ಯಾರ ಜೊತೆ ಮಲಗ್ತೀರಾ? ಬಾಬಾ ಹೇಳ್ತಾರೆ, ಸುಲಾತೆ ಬಿ ಬಾಪೇ ಅವರು ಲೋರಿ ದೇಕರ್ಕೆ ಸುಲಾತಾ ಹೈ ರೋಸ್. बाप की गोदी में सो जाओ तो थकावट बीमारी सब भूल जाएंगे और आप आराम करेंगे. ಮಲಗೋದು ಹೆಂಗೆ? ನಾನು ಡೈಲಿ ಲೋರಿ ಹೇಳ್ತೀನಿ, ಏನು ಹಾಡು ಹೇಳಿ ಮಲಗಿಸ್ತೀನಿ ಅಂತಾರೆ. ನನ್ನ ಮಡ್ಲಲ್ಲೇ ಮಲ್ಕೊಳ್ಳಿ, ಅವಾಗ ನೀವು ಎಷ್ಟೇ ಸುಸ್ತಾಗಿದ್ದೀರಾ, ಕಾಯಿಲೆ ಇದ್ದೀರಾ, ಎಲ್ಲ ಮರ್ತೋಗ್ಬಿಡುತ್ತೆ, ಆರಾಮಾಗಿ ನಿದ್ದೆ ಬರುತ್ತೆ. ಸಿರ್ಫ್ ಆಹ್ವಾನ್ ಕರೋ ಆರಾಮ್, ಬಾಬಾ ಬಾ ನೀನು, ಬಾ 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 ಅಂತ ಬಾಬಾ ಅಂತ ಹೇಳ್ತಾ ಇದ್ರೆ ಏನು ಆರಾಮ ಆ ಜಾಯಂಗ, ಆರಾಮಾಗ್ಬಿಡುತ್ತೆ. ಏನು ಎಷ್ಟೇ ಇದ್ರೂ ಒಂದ್ಸಾರಿ, ಈಗ ಕಾಯಿಲೆನೇ ಹುಷಾರೇ ಇಲ್ಲ, ಒಂದ್ಸಾರಿ ಬಾಬಾ ಅಂತ ಹಿಂಗೆ ಅಂದ್ಕೊಳ್ಳಿ, ಬಾಬನ ಲೈಟ್, ಬಾಬಾ ಅವ್ರ ಕೈ ಹಿಂಗೆ ಮಾಡ್ತಿದೆ ಅಂತ ಹೆಂಗೆ ಓಡೋಗುತ್ತೆ ನೋಡ್ಕೊಳ್ರಿ. ವಿಶ್ವಾಸ ಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, अकेले सोते हो तो और संकल्प चलता है, बाप के साथ याद की गोदी में सो जाओ. ಒಂಟಿಯಾಗಿ ಮಲಗೋತೀರಾ, ಸಂಕಲ್ಪ ವಿಕಲ್ಪಗಳು ಅದರಲ್ಲಿ ಏನು ಮಾಯನು ಬಂದ್ಬಿಡುತ್ತೆ. ಅದಕ್ಕೆ ನಾನು ಮಡ್ಲಲ್ಲಿ ಮಲ್ಕೊಂಡ್ಬಿಡಿ ಆರಾಮಾಗಿ, ನೆನಪಿನ ಮಡಿಲು. ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ ಕಿ ಲೋರಿ ಸುನ್ತೆ ಸುನ್ತೆ ಸೋ ಜಾओ, देखो कितना अलौकिक अनुभव होता है. देखो ಅಂತಿದ್ದಾರೆ ಬಾಬಾ. ನಾನು ತಲೆ ಸವರ್ತಾ ತಟ್ತಾ ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ ಲಾಡ್ಲೆ ಬಚ್ಚೆ ಸಿಕ್ಕಿಲದೆ ಬಚ್ಚೆ ಎಲ್ಲ ಹೇಳ್ತಾ ಇರ್ತಾರೆ. ಹೇಳ್ಕೊಂಡು ತಟ್ಟಿ ತಟ್ಟಿ ಮಲಗಿಸ್ತಾರೆ. ಎಷ್ಟು ಆರಾಮಾಗಿ ನಿದ್ದೆ ಬರುತ್ತೆ ಫಸ್ಟ್ ನೋಡ್ರಿ. ಎಷ್ಟು ಅಲೌಕಿಕ ಅನುಭವಗಳಾಗುತ್ತೆ, ಎಷ್ಟು ಆನಂದ ಆಗುತ್ತೆ. ಆ ಮಡಿಲು ಎಷ್ಟು ಚೆನ್ನಾಗಾಗ್ಬಿಡುತ್ತೆ ಎಲ್ಲ. ಅದಕ್ಕೆ ಹೇಳ್ತಾರೆ ಬಾಬೂರು, ಅಮೃತ ವೇಳೆ ಸೆ ಲೇಕರ್ ರಾತ್ ತಕ್ ಸಬ್ ಭಗವಾನ್ ಕರಾರಾ ಹೇ. ನೀವು ಮಾಡ್ತಿದ್ದೀರೋ ಬಾಬಾ ಮಾಡಿಸ್ತಿದ್ದಾರೋ? ಏಳ್ಸೋದ್ರಿಂದ ಹಿಡ್ದು, ಪಾಲನೆ ಮಾಡೋದ್ರಿಂದ ಹಿಡ್ದು, ತಿನ್ನಿಸೋದ್ರಿಂದ ಹಿಡ್ದು, ಕೆಲಸ ಕಾರ್ಯ ಮಾಡಿಸೋದ್ರಲ್ಲಿಂದ ಹಿಡ್ದು ಎಲ್ಲ ನಾನೇ ಮಾಡಿಸ್ತಿರೋದು. ಅಂದರೆ ತಂದೆಯ ಶಕ್ತಿ ನಡೆಸುವಾಗ ಅಲ್ಲಿ ಹೆಚ್ಚು ಕಡಿಮೆ ಆಗಕ್ಕಾಗುತ್ತಾ? ಫಸ್ಟ್ ಆ ವಿಶ್ವಾಸ ಇದೆಯಾ, ನನಗೆ ಯಾರು ನಡೆಸ್ತಿದ್ದಾರೆ, ನಾನೇ ನಡೀತಿದ್ದೀನಿ ಅಂತ ಇದೆಯೋ, ನಡೆಸ್ತಿದ್ದಾರೆ ಅಂತ ಇದೆಯೋ? ಬ್ರಿಜೇಂದ್ರ ದಾದಿ ಒಂದ್ಸಾರಿ ಬಾಬಾ ಅವ್ರ ಮುಂದೆ, ಬಾಬಾ ನಡೆಯೋಕ್ಕಾಗ್ತಿರ್ಲಿಲ್ಲ ದಾದಿಗೆ ಲಾಸ್ಟ್ ಸ್ಟೇಜಲ್ಲಿ. ಅವಾಗ ಅವರು ಕೋಲ್ ಹಿಡ್ಕೊಂಡೆಲ್ಲ ನಡೆಯೋಕ್ಕೆ ಇಷ್ಟಪಡಲ್ಲ ಅಂತ ಬಾಬನ ಹತ್ರ ಸೀದಾನೆ, ಅವಾಗೆಲ್ಲ ತುಂಬ ಚಿಕ್ಕ ಚಿಕ್ಕದಲ್ವಾ ಮಧುಬನದ ಮೆಡಿಟೇಷನ್ ಹಾಲಲ್ಲಿ, ಬಾಬಾ ಹೇಳಿದ್ರು, ಬಚ್ಚಿ ತುಮ್ ಚಲ್ತೀಯೋ ಯಾ ಬಾಬಾ ಚಲ್ತಾ ಹೈ ತುಮಾರ ಪಾವ್ ದ್ವಾರ ಅಂದರು. ನೀನು ನಡೀತಾ ಇದೆಯೋ ನಾನು ನಡೆಸ್ತಿದ್ದೀನೋ ನಿನ್ನನ್ನು? ನೈ ನೈ ಆಪ್ ಚಲಾ ರಹೆ ಅಂತಂದ್ರು ಅವರು. ಅದಕ್ಕೆ ದರದ್ ಹೋತಾ ಹೈ, ನೋವಾಗುತ್ತಾ ನಿಂಗೆ ಅಂತ ಕೇಳಿದ್ರು ಬಾಬಾ. ಬಾಬಾ ಹೇಳ್ತಿದ್ರು, ಜಬ್ चलते हो तो सोचो ये बाप की पाँव है, ये चला रहा है, मैं नहीं चल रहा हूँ. या तो ये सोचो गोदी में बिठा के चला रहा.
देखो फिर कितना ताकत आ जाए, तुम्हारा दर्द भाग जाएगा. ಹಂಗೆ ಬಾಬುವರು ಪ್ರತಿಯೊಂದು ವಿಷಯದಲ್ಲಿ ಎಲ್ಲ ನಾನು ಮಾಡಿಸ್ತಿದ್ದೀನಿ, ನಾನು ನಡೆಸ್ತಿದ್ದೀನಿ, ಲೋರಿ ಕೊಟ್ಟು ಮಲಗಿಸ್ತಿದ್ದೀನಿ ಅಂತಾರಲ್ಲ, ಇಷ್ಟು ಬ್ಯುಸಿ ಜಗತ್ತಿನ ಪಾಲನಾರ್ ಬಾಬಾ ಎಷ್ಟು ಕತೆ ಇದೆ ನೋಡಕ್ಕೆ. ಒಬ್ಬೊಬ್ಬರನ್ನು ಕೂತ್ಕೊಂಡು ಲೋರಿ ಹೇಳ್ತೀನಿ ಅಂತಿದ್ದಾರೆ, ಕೇಳ್ರಿ. ಲೌಕಿಕದಲ್ಲಿ ಈಗ ಈಗಿನ ತಾಯಂದಿರು ಅವರಿಗೆ ನೋಡೋಕ್ಕೂ, ಮಕ್ಕಳು ಮಲಗ್ತಾರೋ ಇಲ್ವೋ ಅಂತ ನೋಡೋಕ್ಕೂ ಪುರ್ಸೊತ್ತಿಲ್ಲ, ಹಂಗಿರ್ತಾರೆ. ಇಲ್ಲಿ ನಮ್ಮ ಬಾಬಾ ಜಗತ್ತಿನ ಆಲ್ಮೈಟಿ ಡೈಲಿ ನನ್ನ ಮಕ್ಕಳಿಗೆ ತಟ್ಟಿ 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 ಲೋರಿ ಹೇಳ್ತೀನಿ ಅಂತಿದ್ದಾರೆ. ಎಷ್ಟು ಖುಷಿ ಆಗಬೇಕು. ಇಮರ್ಜ್ ಕರೋ ಅಂತಾರೆ ಬಾಬಾ ಅವ್ರು. ಕ್ಯಾ ಇಮರ್ಜ್ ಕರೋ? अपने भाग्य को स्मृति में रखो और सदा इमर्ज रखो. ನಿಮ್ಮ ಭಾಗ್ಯದ ಸ್ಮೃತಿಯನ್ನ ಸದಾ ನೆನ್ಪಿಟ್ಕೊಳ್ಳಿ, ಇಮರ್ಜಲ್ಲಿ ಇಟ್ಕೊಳ್ಳಿ. ಮರ್ಜ್ ಆಗಬಾರ್ದು ನಶೆ. कोई हद का नशा भी जब तक पीते नहीं तब तक नशा नहीं चढ़ता. ಕುಡಿಯೋರಿಗೆ ಕುಡಿತಾ ಇರಬೇಕು, ಅವಾಗ ನಶೆ ಕಾನ್ಸ್ಟೆಂಟ್ ಆಗಿರುತ್ತೆ. ಹಂಗೇನೆ ಈ ಸ್ಮೃತಿಗಳು ಇಮರ್ಜ್ ಇರಬೇಕು. ನನ್ನ ಜೊತೆ ಯಾರಿದ್ದಾರೆ, ಬಾಬನ ಜೊತೆ ಮಾತಾಡ್ತಾ ಇರ್ಬೇಕು, ಲಿಂಕ್ ಕಟ್ ಆಗ್ದಂಗೆ ನೋಡ್ಕೋಬೇಕು, ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಯಾವ್ಯಾವ್ದು ಪ್ರಿಯವಾದ ವಿಷಯಗಳು ಬಾಬನ್ ಕನೆಕ್ಟೆಡ್ ಅದನ್ನ ನೆನ್ಪಿಟ್ಕೊಳ್ಳಿ. ಸೋ ದಟ್ ಬಾಬಾ ನಿಮ್ಮಿಂದ ಮಿಸ್ ಆಗಂಗಿಲ್ಲ, ಕಟ್ ಆಫ್ ಆಗಂಗಿಲ್ಲ. ಆಗ ನಶೆ ಇರುತ್ತೆ. ಕುಡಿದೇ ಇದ್ರೆ ನಶೆ ಎಲ್ಲಿ ಬರ್ತದೆ? ಐಸೆ ಈ ಸಿರು ಬೋತಲ್ ಮೇ ರಕಾಯ್ತು ನಶಾ ಚಡೆಗಾ ಕ್ಯಾ? ಎದುರುಗಡೆ ಇಟ್ಕೊಂಡು ಬಾಟ್ಲು ಅವರು ನಶೆ ಇರಲ್ಲ, ಅದಕ್ಕೆ ತಗೊಂಡು ಕುಡಿತಾ ಇರ್ತಾರೆ. ಅದಕ್ಕೆ ಬಾಬಾ ಹೇಳೋದು, ಇಲ್ಲಿನೂ ಡೈಲಿ ಎಷ್ಟು ನಮಗೆ ನಶೆ, ನಾರಾಯಣಿ ನಶಾ ಪಿಲಾತಾರೆ ತಾವು. ಬಾಬಾ ಹೇಳೋದೇ ಒಂದು ದೊಡ್ಡ ಲೋರಿ, ಅಮೃತ ಕುಡಿಸ್ತಾನೆ ಇರ್ತೀನಿ, ನಶೆ ಬರ್ತಾನೆ ಇರಲಿ ನನ್ನ ಮಕ್ಕಳಿಗೆ ಅಂತ. ಏ ಬಿ ಬುದ್ಧಿ ಮೇ ಸಮಾಯ ಹುವಾ ತೋ ಹೇ ಲೇಕಿನ್ ಇಮರ್ಜ್ ಕರೋ. ನಿಮಗೆ ಗೊತ್ತಿದೆ, ಜ್ಞಾನ ಯಾರಿಗೂ ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಎಲ್ಲರಿಗೆಲ್ಲ ಗೊತ್ತಿದೆ. ಬಟ್ ಆದರೆ ಅದನ್ನ ಸ್ಮೃತಿಯಲ್ಲಿ ತಂದ್ಕೊಳ್ಳಿ, ಯೂಸ್ ಮಾಡಿ. ಸ್ಮೃತಿ ಮೇ ಲಾನಾ ಅರ್ಥಾತ್ ಪಿನಾ, ಇಮರ್ಜ್ ಕರ್ನಾ ಏನಾ. ಸ್ಮೃತಿಯಲ್ಲಿ ತರೋದು ಆಯಾಯ ಟೈಮಲ್ಲಿ ಆಯಾಯ ಮಾತುಗಳು. ಬಾಬುವ್ರು ಏನು ಹೇಳಿದ್ದಾರೆ ಅಂದರೆ, ನಾನು ನಶೆ ಅಮೃತವನ್ನು ಕುಡಿತಾ ಇದ್ದೀನಿ ಅಂತ. इसको कहते हैं स्मृति स्वरूप बनो. ऐसे नहीं कहा कि बुद्धि में समाया हुआ रखो, नहीं, स्मृति में रखो. कितने भाग्यवान हो. रोज अपने भाग्य की स्मृति में, भाग्य को स्मृति में रख समर्थ बनो. उड़ते चलो, समझा क्या करना है. ತಂದೆ ಹೇಳ್ತಿರೋದು ಇದಕ್ಕೆ ಹೇಳಲಾಗುತ್ತೆ, ಸ್ಮೃತಿ ಸ್ವರೂಪರಾಗೋದು. ಎಲ್ಲ ತಂದೆ ಹೇಳಿರೋ ಮಾತುಗಳು ಸ್ಮೃತಿಯಲ್ಲಿ ತಂದ್ಕೋತಾನೆ ಇರಬೇಕು. ಆಯಾಯ ಟೈಮಿಗೆ ತಕ್ಕಂತೆ ಆಯಾಯ ಸಂಬಂಧ, ಆಯಾಯ ಶಕ್ತಿಗಳು, ಆದದ ಗುಣಗಳು ನಮ್ಮ ಮುಂದೆ ಬರ್ತಾನೆ ಇರಬೇಕು. ಬುದ್ಧಿಯ ನೇತ್ರ ಬಾಬನ ಜೊತೆ ಬ್ಯುಸಿ ಇರಬೇಕು. ಮನಸ್ಸನ್ನು ಬಾಬನ ವಿಷಯಗಳಲ್ಲಿ ಬ್ಯುಸಿ ಇರಬೇಕು. ಅದಕ್ಕೆ ಹೇಳ್ತಿದ್ದಾರೆ ಇಮರ್ಜ್ ಇಟ್ಕೊಳ್ಳಿ. ಹಂಗಲ್ಲ ಬುದ್ಧಿಯಲ್ಲಿ ಒಳಗಡೆ ತುಂಬ್ಕೊಂಡಿದ್ದೀನಿ ನನಗೆಲ್ಲ ಗೊತ್ತು ಅನ್ನೋದಲ್ಲ, ಅದನ್ನು ಇಮರ್ಜ್ ರೂಪದಲ್ಲಿ ಉಪಯೋಗಿಸಿ ಸ್ಮೃತಿ ಸ್ವರೂಪರಾಗಿ. ಗೊತ್ತಾಯ್ತಲ್ಲ ಮಕ್ಕಳೇ, ನೀವೆಷ್ಟು ಭಾಗ್ಯವಂತರು. ಡೈಲಿ ನಿಮ್ಮ ಭಾಗ್ಯದ ಸ್ಮೃತಿಯನ್ನು ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಿ. ಸಮರ್ಥತೆ ನ್ಯಾಚುರಲ್ ಆಗಿ ಬರುತ್ತೆ. ಸಮರ್ಥರಾಗಿರಿ, ಹಾರ್ತಾ ಇರಿ. ತಿಳ್ಕೊಂಡ್ರಲ್ಲ ಏನು ಮಾಡ್ಬೇಕಂತ. ಡಬಲ್ ವಿದೇಶಿ ಅದಕ್ಕೆ ನಶೆಗೆ ಭಿ ಅನುಭವಿ ಏನಾ. अभी ये बेहद का नशा स्मृति में रखो तो सदा भाग्य की श्रेष्ठ लकीर मस्तक पर चमकती रहेंगी, स्पष्ट दिखाई देगा. अभी किनों की मर्ज दिखाई देती है, किनों की स्पष्ट दिखाई देती, लेकिन सदा स्मृति में रहेंगे तो मस्तक पर चमकती रहेंगी. ಭಾಗ್ಯದ ಸಿತಾರ ನಕ್ಷತ್ರ ಮಸ್ತಕದ ಮೇಲೆ ಹೊಳಿತಾನೆ ಇರುತ್ತೆ. ಬಟ್ ಇದು ಇಮರ್ಜ್ ಇಟ್ಕೊಳ್ಬೇಕು. ಅಂದರೆ ಆ ಸ್ಮೃತಿ ಮರಿಬಾರ್ದು ಅಂತ ಅರ್ಥ. ಬಾಬಾ ಹೇಳೋದು ಆಯಾಯ ಟೈಮಿಗೆ ತಕ್ಕಂತೆ ನಿಮ್ಮ ಬುದ್ಧಿಯಲ್ಲಿ ಇದು ಸ್ಮೃತಿಗಳಿರಲಿ. ಯಾಕೆಂದರೆ ವಿದೇಶಿಯರಿಗೆ ಅಲ್ಲಿ ಜಾಸ್ತಿ ಕುಡಿದು ಅನುಭವ ಇದೆ. ಈಗ ಅದಂತೂ ಬಿಟ್ಟಿದ್ದೀರಾ. ಈ ಅವಿನಾಶಿ ನಶೆಯನ್ನು ಸದಾ ನೆನಪು ಮಾಡಿ. ಅಚ್ಚಾ ಐಸೆ ಸದಾ ಭಾಗ್ಯವಾನ್ और भाग्य ऐसे स्मृति स्वरूप समर्थ आत्माओं को सदा हर कर्म में करावनार बन कर्म करने वाले श्रेष्ठ आत्माओं को
सदा अमृत वेले बाप के साथ ऊंचे स्थान ऊंचे स्थिति पर स्थित रहने वाले भाग्यवान बच्चों को सदा अपने मस्तक द्वारा श्रेष्ठ भाग्य की रेखाएं औरों को अनुभव कराने वाले विशेष ब्राह्मणों को बाप दादा का याद प्यार और नमस्ते। सुधा ಹಾಕಿ ಅದಕ್ಕೆ ಹೇಳ್ತಿದ್ದಾರೆ ವಿದಾಯಿ ಟೈಮಲ್ಲಿ 4 ಲೈನ್ ಇದೆ. ಮಾರತಿಯೋಂ ಕೆ ಪಾವ್ ಜಾನಕಿ ದಾದಿ सेवा का चक्र तो है ही ना. मारतियों की पाव में चक्र ಇದೆ ಅಂದ್ರೆ ಸೇವೆಯ ಚಕ್ರ. जहाँ जाते वहाँ सेवा के बिना तो कुछ नहीं होता, चाहे किस कारण से भी जाए, लेकिन सेवा समाई हुई है. हर कदम में सेवा के सिवाय कुछ है ही नहीं. अगर चलते भी है तो चलते हुए भी सेवा है. अगर खाना भी खाते हैं तो किसको बुला के खिला देते हैं, स्नेह से स्वीकार करते, तो ये भी सेवा हो गई ना. उठते बैठते चलते सेवा ही सेवा, ऐसे सेवादारी होना. सेवा का चांस मिलना भी भाग्य की निशानी है. बड़े चक्रवर्ती बनना तो सेवा का चक्र भी बड़ा है. ತಂದೆ ಹೇಳೋದು ಪ್ರತಿ ಹೆಜ್ಜೆಯಲ್ಲಿ ಸೇವೆಯ ವಿನಃ ಬೇರೆ ಏನಿರೋದು ಬೇಡ. ನಡೀತಾ ಇದ್ರು ಸೇವೆ, ಊಟ ಮಾಡ್ತಾ ಇದ್ರು ಸೇವೆ, ನೀವು ಮಾಡಿದ್ರೆ ಇನ್ನೊಬ್ಬರಿಗೆ ಊಟ ಬಡಿಸ್ತೀರಾ ಅದು ಸೇವೆ, ಅಡುಗೆ ಮಾಡಿಕೊಡ್ತೀರಾ ಸೇವೆ, ಸೇವೆನೇ ಸೇವೆ. ಬಾಬಾ ಹೇಳ್ತಿರೋದು ಇದೆಲ್ಲ ನಡೀತಾ ಕೂತ್ಕೊಳ್ತಾ ಎದ್ದೊಳ್ತಾ ಬರೀ ಸೇವೆ ಮಾಡ್ತಿದ್ದೀರಲ್ಲ ಮಕ್ಕಳೇ, ಇಂಥ ಸೇವಾದಾರಿಗಳಲ್ವಾ. ಸೇವೆಯ ಚಾನ್ಸ್ ಸಿಗೋದು ಬಹುದೊಡ್ಡ ಭಾಗ್ಯದ ಚಿಹ್ನೆ ಆಗಿದೆ. ಚಕ್ರವರ್ತಿಗಳಲ್ವಾ, ಸೇವೆಯ ಚಕ್ರ ಕಾಲಲ್ಲಿ ಇದೆಯಲ್ವಾ ಅಂತಾರೆ. अच्छा वरदान तमोगुणी वायुमंडल में अपनी स्थिति एकरस अचल अडोल रखने वाले मास्टर सर्वशक्तिवान भव. ತಮೋಗುಣಿ ವಾಯುಮಂಡಲದಲ್ಲಿ ತನ್ನ ಸ್ಥಿತಿಯನ್ನ ಏಕರಸ ಅಚಲ ಅಡೋಲವಾಗಿ ಇಟ್ಕೊಳ್ಳೋರೇ ಮಾಸ್ಟರ್ ಸರ್ವಶಕ್ತಿವಂತರು. दिन प्रतिदिन परिस्थितियां अति तमो प्रधान बननी है. वायुमंडल और भी बिगड़ने वाला है. ऐसे वायुमंडल में कमल पुष्प समान न्यारे रहना, अपनी स्थिति सतो प्रधान बनाना, इसके लिए इतनी हिम्मत व शक्ति की आवश्यकता है. जब ये वरदान स्मृति में रहता है कि मैं मास्टर सर्वशक्तिवान हूँ, तो चाहे प्रकृति द्वारा, चाहे लौकिक संबंध द्वारा, चाहे दैवी परिवार द्वारा कोई भी परीक्षा आ जाए, इसमें सदा एक रस अचल अडोल रहेंगे. ಯಾರು ಅಚಲ ಅಡೋಲ ಇರೋದು, ಯಾರು ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ತಿಳ್ಕೊಳ್ತಾರೆ, ಬಾಬನ ಜೊತೆ ಕಂಬೈಂಡ್ ಇರ್ತಾರೆ, ಅವರಿಗೆ ಪ್ರಕೃತಿಯಿಂದ ಬರುತ್ತೋ ವ್ಯಕ್ತಿಗಳಿಂದ ಬರುತ್ತೋ, ಚಾಹೆ ಲೌಕಿಕ ಅಥವಾ ಲೌಕಿಕ, ಎಲ್ಲ ಕಡೆನೂ ಸಂಬಂಧನೇ ತಾನೆ, ಆತ್ಮಗಳು ತಾನೆ, ಎರಡರಲ್ಲಿನೂ ಅವರು ಸದಾ ಏಕರಸ ಅಚಲ ಅಡೋಲವಾಗಿರ್ತಾರೆ. ಅಂದರೆ ಯಾರು ಬಹುಕಾಲದ ವಾಯುಮಂಡಲದ ಪ್ರಭಾವದಿಂದ ತನ್ನಂತಾನು ಸೇಫಾಗಿ ಇಟ್ಕೊಳ್ಳೋ ಅಭ್ಯಾಸ ಮಾಡ್ತಾರೆ, ಅಂಥವರು ಸೇಫಾಗಿರ್ತಾರೆ. ಸಣ್ಣ ಸಣ್ಣದ್ರಲ್ಲಿ ಹೆಚ್ಚು ಕಡಿಮೆ ಆಗೋರು, ವ್ಯರ್ಥ ಸಂಕಲ್ಪ ಮಾಡೋರು ಸೇಫಾಗಿರೋಕ್ಕಾಗಲ್ಲ. ಇದೆಲ್ಲ ನಮ್ಮ ಅಭ್ಯಾಸಗಳ ಮೇಲೆ ಹೋಗುತ್ತೆ, ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ. ಯಾಕೆಂದರೆ ಅಂತಿಮ ಸಮಯದಲ್ಲಿ ಅತಿ ತಮೋಗುಣಿ ಆಗೋ ಕಾರಣ ವಾಯುಮಂಡಲ ನಿಮ್ಮ ಸ್ಥಿತಿಯನ್ನು ಹಾಳು ಮಾಡೋಕ್ಕೆ ಬರುತ್ತೆ. ಇಸ್ಸಾ ವಾಯುಮಂಡಲ್ ಬಿಗಡೆಗ ಅಂತಾರೆ ಬಾಬಾ. ಅದರಿಂದ ಈಗಲಿಂದನೇ ಕಮಲದ ಸಮಾನ ನ್ಯಾರ ಪ್ಯಾರ ಬುದ್ಧಿ ಮೇಲಿರಲಿ ಅಂತ, ಮಣ್ಣಿನ ಮೇಲೆ ಬೇಡ ಅಂತ. ಕಮಲದ ಹೂ ಕೆಸರಿಂದ ಮೇಲ್ತಾನೆ ಇರ್ತದೆ. ಸೊ ಶರೀರ ಮಣ್ಣು, ಕೆಸರೇ ತಾನೇ. ಇಂದ್ರಿಯಗಳ ಜಾಲ, ಸಂಬಂಧಗಳ ಜಾಲ, ಇಲ್ಲಿ ಎಷ್ಟು ಏರೋಫೆರಿಗಳಿದೆ. स्लोगन वरदाता बाप को अपना सच्चे साथी बना लो तो वरदानों से जोली भर जाएंगे. ವರದಾತ ತಂದೆಯನ್ನ ತನ್ನ ಸತ್ಯ ಜೊತೆಗಾರರನ್ನಾಗಿ ಮಾಡ್ಕೊಂಡ್ಬಿಡಿ, ವರದಾನಗಳಿಂದ ಬುದ್ಧಿಯ ಜೋಳಿಗೆ ತುಂಬೋಗ್ಬಿಡುತ್ತೆ ಅಂತಾರೆ ಬಾಬುವರು. ಅಚ್ಚಾ, ಇವತ್ತೆಷ್ಟು ಡೇಟು? 22. ದಾದೀಜಿಯವರ ವಿಶೇಷತೆ
ಸದಾ ಸಂತುಷ್ಟ ಮಣಿ ಬನ್ ಸಬ್ಕೋ ಸಂತುಷ್ಟ ಕರ್ನೆ ಕಿ ಭಾವನಾ. ಅದಂತೂ ಸಂತೋಷಿ ಮಾ ಇದ್ದಂಗೆ ದಾದಿ. ಸದಾ ತಾನು ಸಂತುಷ್ಟ ತೃಪ್ತವಾಗಿದ್ದು ಎಲ್ಲರನ್ನ ತೃಪ್ತ ಮಾಡೋ ಭಾವನೆ ನಿರಂತರವಾಗಿತ್ತು. ಅವ್ರ ಬುದ್ಧಿಯಲ್ಲಿ ಇದೇ ಇತ್ತು, ಬಾಬನ ಮಕ್ಕಳು ಎಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಸಂತುಷ್ಟವಾಗಿರಲಿ, ಖುಷಿಯಾಗಿರಲಿ. ಸಂತುಷ್ಟತೆಯೇ ಅನ್ಯರ ಸಂತುಷ್ಟತೆಯೇ, ಅನ್ಯರ ತೃಪ್ತಿಯೇ, ಅನ್ಯರ ಖುಷಿಯೇ ನನ್ನ ಏನು ಆಶೀರ್ವಾದ ಅನ್ನೋರು ದಾದಿ. ದಾದಿ ಯಾವಾಗಲೂ ಬುದ್ಧಿಯಲ್ಲಿ ಇರ್ತಿತ್ತು, ಎಲ್ಲರಿಗೆ ಸಂತುಷ್ಟ ಮಾಡಬೇಕು, ಎಲ್ಲರಿಂದ ಆಶೀರ್ವಾದ ತಗೋಬೇಕು. ಈ ಧಾರಣೆ ಬುದ್ಧಿಯಲ್ಲಿ ನಿಶ್ಚಿಂತತೆಯನ್ನು ತರ್ತಿತ್ತು. ನಾವೆಷ್ಟು ಮಾಡ್ತಾ ಹೋಗ್ತೀವಿ ಅವಾಗ ತಾನೇ ಅನ್ಯರು ಸಂತುಷ್ಟರಾಗೋದು. ಅದಕ್ಕೆ ಸಂತುಷ್ಟತೆಯೇ ಉದಾರತೆ. ಎಷ್ಟು ಉದಾರತೆ ಅಂಥವರು ಎಲ್ಲರನ್ನ ಸಂತುಷ್ಟವಾಗಿಡ್ಬೋದು, ಸ್ವಾರ್ಥಿಗಳಾಗಂಗಿಲ್ಲ. ಸ್ವಾರ್ಥಿ ನೈ ಬನ್ನ ಅಂತ ಅದಂತೂ ದಾದಿಯಲ್ಲಿ ಟ್ರೇಸು ಇರಲಿಲ್ಲ. ನನಗೆ ಫಸ್ಟು ಅನ್ನೋದು ಅವ್ರು ಎಂದು ಹೇಳ್ತಿರಲಿಲ್ಲ. ಅನ್ಯರಿಗೂ ಸುಖಿಯಾಗಿರಲಿ, ಅನ್ಯರಿಗೆ ಖುಷಿಯಾಗಿರಲಿ, ಅನ್ಯರು ಚೆನ್ನಾಗಿರಬೇಕು. ನಿಮಗೆ ಅದು ಈಗ ಕೇಳಿದ್ದೀನಿ ನಾನು ಕ್ಲಾಸಲ್ಲಿ. ಒಂದು ಸಾರಿ ತೂಫಾನ್ ಬಂದು ಎಲ್ಲ ಟೆಂಟ್ಗಳೆಲ್ಲ ಆಡೋಗ್ಬಿಡ್ತು. ಎಲ್ಲರೂ ಟೆಂಟ್ಗಳಿದ್ದವರೆಲ್ಲ ಅವಾಗೆಲ್ಲ ಇನ್ನೂ ಅಷ್ಟೊಂದೆಲ್ಲ ಅಕಾಮಡೇಷನ್ ಎಲ್ಲ ಇರಲಿಲ್ಲ. ಒಂದು ಸಾರಿ ಇದ್ದಕ್ಕಿದ್ದಂಗೆ ಜಾಸ್ತಿನೂ ಬಂದ್ಬಿಟ್ರು. ಯಾವುದೋ ಪ್ರೋಗ್ರಾಮ್ ಇದ್ದಾಗ ಎಲ್ಲಿ ಅವತ್ತು ದಾದಿ ಮಲಗಿದ್ರೆ ಕೇಳಿ, ರಾತ್ರಿ ಎಲ್ಲ ಮಲ್ಕೊಳ್ಳಿಲ್ಲ. ಅವರೆಲ್ಲರೂ ಕರ್ಕೊಂಡು ಬಂದು ಎಲ್ಲ ಡೈಮಂಡ್ ಹಾಲಲ್ಲಿ ಮಲಗಿಸಿ ಅವ್ರವ್ರದ್ದೆಲ್ಲ ಸೇಫ್ಟಿ ನೋಡಿ ಅವ್ರಿಗೆ ಓದ್ಕೊಳ್ಳೋಕ್ಕೆ. ಯಾಕೆಂದ್ರೆ ಅವ್ರದ್ದೆಲ್ಲ ಬೆಡ್ಡಿಂಗ್ ಎಲ್ಲ ನೆಂದೋಗ್ಬಿಡ್ತಲ್ಲ, ತಕ್ಷಣ ಜೋರಾಗಿ ಬಂದ್ಬಿಡ್ತು, ಟೆಂಟ್ ಎಗರೋಗಿದ್ದಲ್ದೆ. ಎಲ್ಲರ ಇದನ್ನು ನೋಡಿ ಇದು ಮಾಡಿದ ಮೇಲೆ ಅವ್ರು ಹೋಗಿ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ಹಂಗೆ ಹಿಂಗೆ ಅನ್ನೋದಕ್ಕೆ 2 ಗಂಟೆ ಆಯಿತು. ಆಮೇಲೆ ದಾದಿ ನಿದ್ದೆ ಮಾಡಿಲ್ಲ. ಬೆಳಗ್ಗೆ ತಿರ್ಗಿ ಹಾಜರು ಕ್ಲಾಸಲ್ಲಿ. ಆ ತರಹ ಅಂದರೆ ಎಲ್ಲರೂ ಚೆನ್ನಾಗಿರ್ಬೇಕು ಫಸ್ಟ್ ಎಲ್ಲರೂ, ಆಮೇಲೆ ನಂದು. ಅದು ಉದಾರತೆ.